ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರನ್ನು. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ, ಇವರದ್ದು ಎಂಥ ವ್ಯಕ್ತಿತ್ವ ಅಂತಂದ್ರೆ, ಇವರು 25 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಭಾರತಕ್ಕೆ ಬರ್ತಾರೆ. ಭಾರತದ ಜನರು ಇವರಿಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ, ಈಗ ಇವರು ನಮ್ಮಲ್ಲೇ ಒಬ್ಬರಾಗಿದ್ದಾರೆ. ಇವರ ತಂದೆ ಪಾಕಿಸ್ತಾನದ ಸೈನ್ಯದಲ್ಲಿದ್ರು, ಮತ್ತೆ ಇತ್ತೀಚೆಗೆ ಪಾಕಿಸ್ತಾನದ ಸೈನ್ಯ ಇವರ ಹಿಂದೆ ಬಿದ್ದಿದೆ. ಇವರು ಸೈನಿಕ ಅಲ್ಲ, ರಾಜಕಾರಣಿ ಅಲ್ಲ, ಇವರೊಬ್ಬ ಕಲಾವಿದ. ಪ್ಲೀಸ್ ವೆಲ್ಕಮ್ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಸಿಂಗರ್, ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್ ಅದ್ನಾನ್ ಸಾಮಿ. ನಿಮ್ ಕೈನಲ್ಲಿ ಮೈಕ್ ಇದೆ, ಈಗ ಹಾಡ್ತಾ ಇದ್ದೀರಾ? ಅದು ಜನ ಏನಂದ್ರೆ ನನಗೆ ಸೀದಾ ಮೈಕೆ ಕೊಟ್ಬಿಡ್ತಾರೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್ ಬಹಳ ವಿಶೇಷವಾದವರು. ಇವರು ಭಾರತದ ಪರವಾಗಿ ಗಡಿಯಲ್ಲಿ ಯುದ್ಧ ಮಾಡಿದ್ದಾರೆ, ಪರಾಕ್ರಮಿ ಕೂಡ. ಭಾರತೀಯ ಸೈನ್ಯದ ಫಾರ್ಮರ್ ಮೇಜರ್ ಜನರಲ್ ರಿಟೈರ್ಡ್ ಸಂಜಯ್ ಮೇಸ್ಟನ್. ನ್ಯಾಯಾಲಯದ ವಿಚಾರಣೆಯನ್ನು ಶುರು ಮಾಡಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಅದ್ನಾನ್ ಸಾಮಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿ ಅವರ ಮೇಲಿರುವ ಆರೋಪವೆಂದರೆ ಇವರು ಸಿಕ್ಕಾಪಟ್ಟೆ ಸ್ವಾರ್ಥಿ ಎಂಬುದು. ಅದ್ನಾನ್, ನೀವು ಜನಗಳಿಗೆ ಹೇಳ್ತಾ ಇರ್ತೀರಾ ಭಾರತಕ್ಕೆ ಯಾಕೆ ಬಂದೆ ಅಂತಂದ್ರೆ, ಯಾಕಂದ್ರೆ ಇಲ್ಲಿನ ಜನಗಳು ನಿಮ್ಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಆದ್ರೆ ಜನ ಹೇಳ್ತಾರೆ ನೀವಿಲ್ಲಿಗೆ ಬಂದಿರೋದು ನಿಮ್ಮ ಸರಕನ್ನ ಮಾರೋದಕ್ಕೆ, ಹಣ ಸಂಪಾದಿಸೋಕೆ. ಇಂಡಿಯಾದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ, ಹಿಟ್ ಆಗತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ. ಮತ್ತೆ ನಮ್ಮಲ್ಲಿ ಒಬ್ರು ನಾಯಕರು ಹೇಳ್ತಾರೆ, ದುಡ್ಡು ದೇವ್ರಲ್ಲ, ಆದ್ರೆ ದೇವ್ರ ಹಣೆಗೂ ದುಡ್ಡು ದೇವ್ರಿಗಿಂತ ಕಮ್ಮಿ ಅಲ್ಲ. ನಾನು ಆಕ್ಚುಲಿ ಒಂದು ದೊಡ್ಡ ಪ್ರಿವಿಲೇಜ್ ಫ್ಯಾಮಿಲಿಯಿಂದ ಬಂದಂತವನು. ದೇವ್ರ ಕೃಪೆಯಿಂದ ನನಗೆ ಯಾವತ್ತೂ ಹಣಕ್ಕೆ ತೊಂದರೆ ಅಂತಾಗಿಲ್ಲ. ನಾನು ಅಂಥ ಕುಟುಂಬದಲ್ಲಿ, ಅಂಥ ಪರಿವಾರದಲ್ಲಿ ಬೆಳೆದು ಬಂದಿರೋನು. ದೇವ್ರು ನಮಗೆ ತುಂಬ ಚೆನ್ನಾಗೇ ಕೊಟ್ಟಿದ್ದಾನೆ. ಸೊ ದುಡ್ಡು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ನನಗೆ ಯಾವತ್ತಿಗೂ ಅದ್ರ ಕೊರತೆ ಆಗಿಲ್ಲ. ನಾನು ಯಾವತ್ತೂ ಯಾವುದೇ ವಿಷಯನ ಹಣಕ್ಕೋಸ್ಕರ ಮಾಡ್ಕೊಂಡಿಲ್ಲ. ನನ್ನ ಇಡೀ ಜೀವನದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಬ್ಬ ಆರ್ಟಿಸ್ಟ್ಗೆ ಯಾವಾಗ್ಲೂ ಅವನದೇ ಆದಂತ ಆಡಿಯನ್ಸ್ ಇರ್ಬೇಕು ಅನ್ಕೋತಾರೆ. ಇಲ್ದೆ ಹೋದ್ರೆ 4 ಗೋಡೆಗಳ ಮಧ್ಯೆ ಯಾರ್ ಬೇಕಾದ್ರೂ ತೀಸ್ ಮಾರ್ಕಾನ್ ಆಗ್ಬಿಡ್ತಾರೆ. ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಐಡೆಂಟಿಟಿ ಇದೆಯಲ್ಲ, ಅದು ಅವನ ಆಡಿಯನ್ಸೇ ಆಗಿರ್ತಾರೆ. ಅಂದ್ರೆ ನಿಮ್ಗೆ ಪಾಕಿಸ್ತಾನದಲ್ಲಿ ಅದು ಸಿಗ್ಲಿಲ್ಲ? ಸಿಕ್ಕಿದೆ, ಖಂಡಿತವಾಗ್ಲೂ ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ಮತ್ತೆ ಅಲ್ಲಿ ನನಗೆ ತುಂಬಾನೇ ಪ್ರೀತಿ ಕೊಡ್ತಾರೆ ಜನ. ಆದ್ರೆ ಮನುಷ್ಯ ಯಾವಾಗ್ಲೂ ಅನ್ಕೋತಿರ್ತಾನೆ ಅವನ ಬೌಂಡ್ರಿನ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಥವಾ ಇಡೀ ಪ್ರಪಂಚಕ್ಕೆ ನೋಡಿ. ನೀವು ಯಾವ ವಿಡಿಯೋಗಳನ್ನ ಪಾಕಿಸ್ತಾನದಲ್ಲಿ ಮಾಡಿದ್ರಲ್ಲ, ಯಾವ ಹಾಡುಗಳನ್ನ ಅಲ್ಲಿ ಕಂಪೋಸ್ ಮಾಡಿದ್ರಲ್ಲ, ಅವು ಅಲ್ಲಿ ಹಿಟ್ ಆಗ್ಲಿಲ್ಲ. ಮತ್ತೆ ನೀವದನ್ನ ಇಲ್ಲಿಗೆ ಹಳೆ ಬಾಟಲ್ನಲ್ಲಿ ಹೊಸ ವೈನನ್ನ ಹಾಕಿ ತಗೊಂಡ್ ಬಂದ್ರಿ, ಅದು ಹಿಟ್ ಆಯ್ತು. ಆಕ್ಚುಲಿ ಅದೇನಂದ್ರೆ ನಾನು ಹೇಳ್ತೀನಿ, ಯಾವ ಹಾಡನ್ನ ನಾನು 98 ಅಲ್ಲಿ ನಾನು ರಿಲೀಸ್ ಮಾಡದೆ, ಆಗಲ್ಲಿ ಅಕಸ್ಮಾತಾಗಿ ಜನರು ಅಂದ್ರೆ ಕೆಲವು ಜನರು ಇಂಡಸ್ಟ್ರಿಲಿ ಈ ರೀತಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಏನಂದ್ರೆ ಇವ್ರ ಹಾಡೇನಿದೆ ಅದು ಫೇಮಸ್ ಆಗಲ್ಲ ಅಂತ, ಇವ್ರ ಕತೆ ಮುಗೀತು. ಅಂಡ್ ಸೊ ಆ ಹಾಡುಗಳೇನಿತ್ತು ಅದಕ್ಕವರು ಪಬ್ಲಿಸಿಟಿ ಇರ್ಬೋದು ಅಥವಾ ಮಾರ್ಕೆಟಿಂಗ್ ಇರ್ಬೋದು ಏನೂ ಮಾಡೋಕ್ಕೆ ಹೋಗಿಲ್ಲ ಅವರು. ಆ ಆಲ್ಬಮ್ ಏನಿತ್ತು, ಆ ಸಾಂಗ್ಸ್ ಏನಿತ್ತು, ಅದು ರಿಲೀಸ್ ಆಯ್ತು. ಮತ್ತೆ ಯಾವಾಗ ರಿಲೀಸ್ ಆಯ್ತು, ಯಾವಾಗ ಹೊರಟೋಯ್ತು ಅಂತ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ನಂಗೆ ತುಂಬಾ ಬೇಜಾರಾಯ್ತು. ನಾನಾಗ ಕೆನಡಾದಲ್ಲಿದ್ದೆ. ಆದ್ರೆ ನನ್ನೊಳಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿನೇ ಇತ್ತು. ಅದೇನಂದ್ರೆ ಹಾಗೆ ಅವ್ರು ಬೇಕು ಅಂತಾನೆ ಆಲ್ಬಮ್ನ ಪ್ರಮೋಟ್ ಮಾಡಿಲ್ಲ ಅಂತನೂ ಗೊತ್ತಿತ್ತು. ಸೊ ಆಮೇಲೆ ನಾನು ಯಾವಾಗ ಆಶಾಜಿಯವ್ರ ಹತ್ರ ಮಾತಾಡಿದೆ, ನಾನು ಆಶಾಜಿಯವ್ರನ್ನ ಭೇಟಿಯಾಗಿ ಹೇಳಿದೆ, ನೋಡಿ ನಾನು ತುಂಬಾ ಬೇಜಾರಾಗ್ಬಿಟ್ಟಿದ್ದೀನಿ,
ಆಕ್ಚುಲಿ ಇಲ್ಲಿ ಕೆಲವರು ಡಿಸೈಡ್ ಅವರೆಲ್ಲ ಡಿಸೈಡ್ ಆಗ್ಬಿಟ್ಟಿದ್ರು ಇವನ್ ಜೊತೆ ಕೆಲಸ ಮಾಡಬಾರ್ದು ಅಂತ. ದೇ ಹ್ಯಾಡ್ ದೇರ್ ಓನ್ ರೀಸನ್ಸ್, ಅದು ಅವ್ರಿಗೆ ಗೊತ್ತಿರಬೇಕು. ನಾನು ಲಂಡನಲ್ಲಿ ನಿಮ್ ಜೊತೆ ರೆಕಾರ್ಡ್ ಮಾಡಬೇಕು ಅಂತ ಕೇಳಿದೆ. ಅವ್ರು ಕೇಳಿದ್ರು, ನೀನು ಲಂಡನಲ್ಲಿ ಯಾಕೆ ರೆಕಾರ್ಡ್ ಮಾಡಬೇಕು ಅನ್ಕೋತಿದ್ಯಾ ಅಂತ. ನಾನು ಹೇಳಿದೆ, ನೋಡಿ ನನಗಿಲ್ಲಿ ಸ್ವಲ್ಪ ಜನ ಪರಿಚಯ ಇದ್ದಾರೆ. ಆಗ ಅವ್ರು ಹೇಳಿದ್ರು, ನೋಡು ನೀನು ನಿಜವಾಗ್ಲೂ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮುಂಬೈಗೆ ಬಾ, ಯಾಕಂದ್ರೆ ಇದು ಕ್ಯಾಪಿಟಲ್ ಆಕ್ಚುಲಿ ಹಿಂದಿ ಮ್ಯೂಸಿಕ್ಗೆ. ಮತ್ತೆ ಇಲ್ಲಿ ಯಾವುದು ಫೇಮಸ್ ಆಗುತ್ತೋ ಅದು ಇಡೀ ಪ್ರಪಂಚದಲ್ಲೇ ಫೇಮಸ್ ಆಗುತ್ತೆ. ಅಂಡ್ ದಿಸ್ ಇಸ್ ದ ಪ್ಲೇಸ್ ಟು ಕಮ್. ಆಗ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ಮುಂಬೈಗೆ ಬಂದೇ ಬಿಟ್ಟೆ. ಮತ್ತೆ ಆಶಾಜಿಯವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರೊಬ್ರೇ ಅಲ್ಲ, ಅವ್ರ ಇಡೀ ಫ್ಯಾಮಿಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಮತ್ತವ್ರು ನನ್ನ ಆಡಿ ಬರ್ಮನ್ ಮನೆಗೆ ಕೂಡ ಕರ್ಕೊಂಡು ಹೋಗಿದ್ರು. ನನ್ಗಲ್ಲೇ ಉಳ್ಕೊಳಕ್ ಅವಕಾಶ ಕೂಡ ಕೊಟ್ರು. ಆಮೇಲೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೆ. ಇಟ್ ವಾಸ್ ಲೈಕ್ ಬೀಯಿಂಗ್ ಇನ್ ಅ ಮ್ಯೂಸಿಕಲ್ ಟೆಂಪಲ್. ಯಾವ ಹಾಡುಗಳು ಅಲ್ಲಿ ಫೇಮಸ್ ಆಗ್ಲಿಲ್ವೋ ಅವರೆಲ್ಲ ರಿಜೆಕ್ಟ್ ಮಾಡಿದ್ರೋ, ಕಭಿ ತೋ ನಜರ್ ಮಿಲಾವ್, ಬೀಗಿ ಬೀಗಿ ರಾತೋ ಮೇ, ಲಿಫ್ಟ್ ಕರಾದೆ, ಈ ಎಲ್ಲ ಹಾಡುಗಳೇನಿದೆ ಇದು ಆಲ್ರೆಡಿ ರಿಲೀಸ್ ಆಗಿದ್ವು. ಆಮೇಲೆ ಅಕಸ್ಮಾತಾಗಿ ಇಲ್ಲಿ ರಿಲೀಸ್ ಆದಾಗ ಅದಕ್ಕೆ ಎಂತ ಮಾರ್ಕೆಟಿಂಗ್ ಸಿಕ್ತು. ಸೊ ದ ರೆಸ್ಟ್ ಇಸ್ ಹಿಸ್ಟ್ರಿ. ಯಾವ ಥರ ಇಲ್ಲಿನ ಜನ ನನ್ನನ್ನ ಬರ್ಮಾಡ್ಕೊಂಡ್ರು, ಪ್ರೀತಿ ಕೊಟ್ರು, ಅದು 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 ತುಂಬಾನೇ ಅದ್ಭುತ. ಮತ್ತದು ಇಷ್ಟು ಪ್ರೀತಿನ ನನ್ನ ಇಡೀ ಜೀವನದಲ್ಲೇ ಯಾವತ್ತೂ ಅನುಭವಿಸಿರಲಿಲ್ಲ. ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ನುಸ್ರತ್ ಫತೇಹ್ ಅಲಿ ಖಾನ್ ಇದ್ದಾರೆ, ಮೆಹದಿ ಹಸನ್ ಸಾಹೇಬ್ರಿದ್ದಾರೆ, ರೇಷ್ಮಾ ಅವರು. ಇವರೆಲ್ಲರೂ ಕೂಡ ಪಾಕಿಸ್ತಾನದಲ್ಲಿ ಹೆಸರು ಮಾಡಿದವರು. ಖಂಡಿತ. ಆದ್ರೆ ಇಲ್ಲಿ ಬಂದ್ರೆ ಇನ್ನೂ ಫೇಮಸ್ ಆದ್ರು. ಇದೇ ರಿಯಾಲಿಟಿ ಅಲ್ವಾ? ಹಾಗೆ ಇಲ್ಲಿ ಅವ್ರಿಗೆಲ್ಲ ಏನ್ ಫ್ಯಾನ್ ಫಾಲೋವರ್ಸ್ ಇದ್ರಲ್ಲ, ಅದು ಡಬಲ್ ತ್ರಿಬಲ್ ಆಗ್ತಾ ಹೋಯ್ತು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ನೋಡಿ, ಒಂದ್ ವಿಷಯನಂತೂ ನೀವು ಡಿನೈ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲಿ ಏನಿದ್ದಾರೆ ನಮ್ಮ ಆಡಿಯನ್ಸು, ಯಾರು ಮಾಸ್ ನಂಬರ್ಸಲ್ಲಿದ್ದಾರೆ, ಕ್ವಾಂಟಿಟಿ ತುಂಬಾ ಇದೆ. ಮತ್ತೆ ಯಾರಿಲ್ಲಿ ಮ್ಯೂಸಿಕ್ ಕಡೆ ಹೋಗ್ಬೇಕು ಅನ್ಕೋತಾರಲ್ಲ, ಅವರ ಒಂದು ಬಿಹೇವಿಯರ್ ಏನಿದೆ, ಆಟಿಟ್ಯೂಡ್ ಏನಿದೆ, ಆ ಒಂದು ಹೆಮ್ಮೆ ಇದೆಯಲ್ಲ, ಅದ್ರ ಕಂಪ್ಯಾರಿಸನ್ನ ನಾವು ಬೇರೆಲ್ಲೂ ಮಾಡೋದಕ್ಕಾಗೋದೇ ಇಲ್ಲ. ನಾವು ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದ್ರನ್ನ ನೋಡಿದ್ವಿ. ಪಾಕಿಸ್ತಾನದಲ್ಲಿ ಅವರ ಕಡೇ ದಿನಗಳು ತುಂಬಾ ಕಷ್ಟಕರವಾಗಿತ್ತು. ಹೌದು, ಸರಿಯಾಗಿ ಹೇಳಿದ್ರಿ. ನೋಡಿ, ಮೇರಿ ಹಸನ್ ಸಾಬ್ ಏನಿದ್ರು, ಅವರು ಕಿಂಗ್ ಆಫ್ ಗಜಲ್ಸ್ ಅಂತ ಅವ್ರನ್ನ ಕರೀತಾ ಇದ್ರು. ಗಜಲ್ಸ್ಗೆ ಒಬ್ಬ ರಾಜ ಅಂತ ಇದ್ರು. ಮತ್ತವರ ಅಂತ್ಯ ಅನ್ನೋದು ಹೇಗಾಯ್ತು, ಮತ್ತವರು ಈ ಜಗತ್ತನ್ನ ಹೇಗ್ ಬಿಟ್ಟೋದ್ರು ಅನ್ನೋದು ತುಂಬಾ ದುಃಖ ಪಡೋ ವಿಷಯ. ಅವ್ರಿಗೆ ಯಾವುದೇ ಸಪೋರ್ಟ್ ಸಿಗ್ಲಿಲ್ಲ. ಮತ್ತೆ ರೇಷ್ಮಾ ಅವ್ರು ಕೂಡ ಹೀಗೆ ಆಯ್ತು. ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದೆ, ಮೆಹದಿ ಹಸನ್ ಸಾಹೇಬ್ರದ್ದು, ರೇಷ್ಮಾ ಅವರದ್ದು, ಮತ್ತೆ ಒಂದ್ ಫೋಟೋ ನಿಮ್ ಜೊತೆ ಕೂಡ. ಎಷ್ಟು ಬಡತನದಿಂದ, ಎಷ್ಟು ಕಷ್ಟದಿಂದ ಕಾಯಿಲೆ ಬಿದ್ದು ಅವರು ಸತ್ರು ಅಂತಂದ್ರೆ ನಮ್ಮ ಆಡಿಯನ್ಸ್ಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ದೊಡ್ಡ ದೊಡ್ಡ ಕಲಾವಿದರು ಇವರನ್ನೆಲ್ಲ ಇಡೀ ಜಗತ್ತು ಪ್ರೀತಿ ಮಾಡ್ತಾ ಇತ್ತು. ಅವರಿಗೆ ಎಂಥ ದುಸ್ಥಿತಿ ಬಂದಿತ್ತು ಪಾಕಿಸ್ತಾನದಲ್ಲಿ. ಮೆಹದಿ ಹಸನ್ ಸಾಹೇಬ್ರು ಎಷ್ಟು ದೊಡ್ಡ ಕಲಾವಿದರು. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿ ಇವತ್ತಿಗೂ ಇವರ ಫೋಟೋನ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಖಂಡಿತ ಖಂಡಿತ. ಯಾಕೆ ಇಂಥ ದುಸ್ಥಿತಿ? ನನಗೆ ಗೊತ್ತಿಲ್ಲ. ಸಿಂಪಲ್. ಜನರು ಏನಿದ್ದಾರೆ ಅವರು ತುಂಬಾನೇ ಪ್ರೀತಿ ಮಾಡ್ತಿದ್ರು, ಮತ್ತವರು ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಯಾವ ಅಥಾರಿಟೀಸ್ ಅಂತ ಇದ್ರು ಅವರು ಆಕ್ಚುಲ್ ಆಗಿ ಅವ್ರಿಗೆ ಯಾವುದೇ ಸಹಾಯ ಮಾಡಿಲ್ಲ. ಈ ತರದವರು ತುಂಬಾ ಜನ ಇದ್ದಾರೆ. ಆದ್ರೆ ಇವ್ರ ಹೆಸರು ಮಾಡಿದಾರಲ್ಲ, ಅದಕ್ಕೆ ಇವ್ರು ಎಲ್ರಿಗೂ ಗೊತ್ತಾಗಿದ್ದಾರೆ ಅಷ್ಟೇ. ಇವ್ರ ರೀತಿ ಇನ್ನೂ ತುಂಬಾ ಜನ ಇದ್ದಾರೆ, ತುಂಬಾ ಆರ್ಟಿಸ್ಟ್ಗಳಿದ್ದಾರೆ. ಅವ್ರ ಕಂಡೀಷನ್ ಏನಿತ್ತು ತುಂಬಾನೇ ಹದಗೆಡ್ತಾ ಹೋಯ್ತು ಅಂತ ಹೇಳ್ಬೋದು. ತುಂಬಾ ಭಯಂಕರವಾಗಿತ್ತು. ನೋಡಿ, ಮುಷರಫ್ ಸಾಹೇಬ್ರು ಪಾಕಿಸ್ತಾನದ ಪ್ರೆಸಿಡೆಂಟ್ ಆಗಿದ್ದಾಗ ನಿಮ್ಮ ಹೆಸರಿನ ಒಂದು ಲೆಟರ್ ನೋಡಿದ್ದೆ. ಆ ಲೆಟರ್ನಲ್ಲಿ ಅವರು ಬರೀತಾರೆ, ನೀವು ಪಾಕಿಸ್ತಾನವನ್ನ ಬಿಟ್ಟು ಹೋಗಿದ್ದು ದೇಶಕ್ಕೆ ಅಗೌರವ ತೋರಿಸಿದ್ದು ಅಂತ ಬರೀತಾರೆ. ಬಹುಶಃ ಈ ವಿಚಾರ 2005ರದ್ದು ಅನ್ಸತ್ತೆ. ಇದು ಆಕ್ಚುಲಿ ನನಗೆ ತುಂಬಾ ವಿಚಿತ್ರ ಅಂತಾನೆ ಅನ್ಸುತ್ತೆ ಯಾವಾಗ್ಲೂ. ರಿಯಾಲಿಟಿ ಏನಂದ್ರೆ 2005ನೇ ಇಸ್ವಿಲಿ ಏನ್ ಈ ಲೆಟರ್ನ ಬರ್ದಿದ್ರು ಅದು ನಮ್ಮಪ್ಪನಿಗೆ ಬರ್ದಿದ್ ಲೆಟ್ರು. ಮತ್ತೆ ಅವ್ರು ಅದ್ರಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಅದು ಅದ್ನಾನ್ ಇಡೀ ಜಗತ್ತಲ್ಲೇ
ಫೇಮಸ್ ಆಗ್ತಾ ಇದ್ದಾನೆ, ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಆದ್ರೆ ನನಗಾಗ್ತಿರೋ ಬೇಜಾರೇನಂದ್ರೆ ಅವನು ಪಾಕಿಸ್ತಾನ್ನ ಪೂರ್ತಿಯಾಗಿ ಮರ್ತೇ ಬಿಟ್ಟಿದ್ದಾನೆ. ಮತ್ತೆ ಈ ಲೆಟರಲ್ಲಿ ಎಲ್ಲೂ ರಿಯಾಲಿಟಿ ಅನ್ನೋದು ಇರಲೇ ಇರಲಿಲ್ಲ. ಯಾಕಂದ್ರೆ 2005 ಅಲ್ಲಿ ಐ ವಾಸ್ ನಾಟ್ ಅನ್ ಇಂಡಿಯನ್ ಸಿಟಿಸನ್, ಐ ವಾಸ್ ಅ ಪಾಕಿಸ್ತಾನ್ ಸಿಟಿಸನ್. ಅವ್ರಿಗೆ ಎಲ್ಲಿಂದ ಇಂಥ ಇನ್ಫಾರ್ಮೇಶನ್ ಸಿಕ್ತು, ಯಾರವ್ರಿಗೆ ಈ ಥರದ ತಪ್ಪಾದ ಒಂದು ಇನ್ಫಾರ್ಮೇಶನ್ನ ಕೊಟ್ಟರು, ಮತ್ತೆ ಅದೇ ಕಾರಣದಿಂದ ನನಗೆ ನಂಬಿಕೆ ಇದೆ, ಒಂದು ವೇಳೆ ಇದು ಟಾಪ್ವರೆಗೂ ಈ ವಿಷಯ ಹೋಗಿದೆ ಅಂತ ಆದ್ರೆ ಎಲ್ಲೋ ಕೆಳಗಿಂದಾನೇ ಈ ವಿಷಯ ಮೇಲ್ವರೆಗೂ ಹೋಗಿರ್ಬೇಕಲ್ವಾ. ಆ ಕಾರಣದಿಂದ ಏನ್ ಹೇಳ್ತಾರೆ ಇದನ್ನ, ಅವ್ರು ನನ್ನ ತುಂಬಾ ಡಿಸೋನ್ ಮಾಡಿದ್ರು. ನೀವು ಕೂಡ ಅನ್ಕೊಂಡಿದ್ರಲ್ಲ, ದುಡ್ಡುಗೋಸ್ಕರ ನಾನು ಅದನ್ನ ಬಿಟ್ಟೆ. ಆದ್ರೆ ರಿಯಾಲಿಟಿ ಏನಂದ್ರೆ, ನಾನು ಸಿಟಿಸನ್ಶಿಪ್ ಏನ್ ತಗೊಂಡಿದ್ದೀನಿ, ನಾನು ಎಲ್ಲಾನು ಪಾಕಿಸ್ತಾನದಲ್ಲಿ ಬಿಟ್ಬಿಟ್ಟೆ. ಅದೇನಂತ ಅಲ್ಲಿ ನನಗೆ ಸೇರುವಂಥ ಕುಟುಂಬಗಳಿರ್ಬೋದು ಅಥವಾ ಆಸ್ತಿ ಇರ್ಬೋದು, ಯಾವುದಕ್ಕೆ ನಾನು ಎಂಟೈಟಲ್ ಆಗಿದ್ದೀನಿ, ಅದು ಕೋಟಿ, ಅದೆಲ್ಲಾನು ಬಿಟ್ಬಿಟ್ಟೆ. ಐ ಆಮ್ ನಾಟ್ ಎಂಟೈಟಲ್ಡ್. ಎಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು. ನಿಮ್ಗಾಗ್ಲೇ ಹೇಳ್ದ ಹಾಗೆ ದುಡ್ಡು ಅನ್ನೋದು ನನ್ನ ಡ್ರೈವಿಂಗ್ ಫೋರ್ಸ್ ಅಲ್ಲ. ಆದ್ರೆ ನಾನು ಯಾವಾಗ ಇಲ್ಲಿಗೆ ಬಂದೆ ಆಗ ನನ್ನ ಹತ್ರ ಮತ್ತೆ ಎಲ್ಲ ಹೊಸದಾಗಿ ಶುರು ಮಾಡ್ಬೇಕಾಯ್ತು. ಇಲ್ಲ, ನೀವೇ ಬಿಟ್ಟಿದ್ದ ಅಥವಾ ಅವರೇ ಕಳಿಸಿದ್ದ? ಅವರೇ ಕಳಿಸಿದ್ರು ಅಂತಾನೆ ಇಟ್ಕೊಳ್ಳಿ. ಇನ್ ದ ಸೆನ್ಸ್ ನಾನು ಯಾವಾಗ ಇಲ್ಲಿ ಸಿಟಿಸನ್ಶಿಪ್ ತಗೊಂಡೆ, ಸೊ ಅದಾದ್ಮೇಲಂತೂ ಐ ಆಮ್ ನಾಟ್ ಎಂಟೈಟಲ್ ಟು ಎನಿಥಿಂಗ್. ಸೊ ಈ ಡಿಸಿಷನ್ ನಾನು ಮಾಡಲೇಬೇಕಿತ್ತು. ಬರೀ ಪ್ರಾಪರ್ಟಿ ಅಥವಾ ದುಡ್ಡಿನ ಬಗ್ಗೆ ಮಾತಾಡ್ತಿಲ್ಲ, ಹೋಗ್ಲಿ ಬಿಡಿ. ನೀವಾಗೆ ಇಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದಿದ್ದು. ಪಾಕಿಸ್ತಾನದ ಸಿಟಿಸನ್ಶಿಪ್ ಏನಿತ್ತಲ್ಲ, ಅದನ್ನ ನೀವಾಗೆ ಬಿಟ್ಟಿದ್ದ ಅಥವಾ ಪಾಕಿಸ್ತಾನದ ಸೈನ್ಯ ಕಿತ್ಕೊಂಡಿದ್ದ? ಅವರೆಲ್ಲ ನನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು, ನಾನೀಗಾಗ್ಲೇ ಹೇಳ್ದ ಹಾಗೆ ಜನರಲ್ ಮುಷರಫ್ ಅವರು ಯಾವ ರೀತಿ ಏನ್ ಮನ್ಸಲ್ಲಿಟ್ಕೊಂಡು ಒಂದು ಲೆಟರ್ ಬರ್ದಿದ್ರು. ಸೊ ಅವರು ನಾನು ತುಂಬಾ ಕ್ಲಿಯರ್ ಆಗೇ ಇದ್ದೆ. ಆಗ ನನ್ನ ಜೊತೆ ತುಂಬಾ ತೊಂದರೆಗಳಾಗ್ತಿತ್ತು. ನಾನು ಪಾಕಿಸ್ತಾನದ ಸಿಟಿಸನ್ ಆಗಿದ್ರೂ ಕೂಡ ಅದು ಒಂದು ಪಬ್ಲಿಕ್ ಪ್ರೊಫೆಷನಲ್ ಇದ್ದಾಗ ಯಾವಾಗ ಎಲ್ರಿಗೂ ನಿಮ್ಮ ಮೂವ್ ಬಗ್ಗೆ ಗೊತ್ತೇ ಇರುತ್ತೆ. ಮತ್ತೆ ನಾನು ಅವ್ರನ್ನ ತುಂಬಾ ಸಾರಿ ಅಪ್ರೋಚ್ ಮಾಡಿದೆ, ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ನಂಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ಈಗ ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ಹೇಳಿ, ಅವರು ನಿಮ್ಮ ಪಾಸ್ಪೋರ್ಟ್ನ ರಿನ್ಯೂ ಮಾಡಲಿಲ್ಲ. ಓಕೆ ಓಕೆ ಏನಾಗಿತ್ತು ಅಂದ್ರೆ, ಅದು ನನ್ನ ಇಂಡಿಯನ್ ವೀಸಾ ಏನಿದೆ ಅದು ರಿನ್ಯೂ ಆಗಬೇಕಿತ್ತು. ಮತ್ತೆ ಅದು ರಿನ್ಯೂ ಆಗೋಕ್ಕೆ ಮುಂಚೆ ನನ್ನ ಪಾಸ್ಪೋರ್ಟ್ ಏನಿದೆ ಅದು ಮೊದಲು ರಿನ್ಯೂ ಆಗಬೇಕಿತ್ತು. ಆಗ ನಾನು ಏನು ಈ ರಿಕ್ವೆಸ್ಟ್ನ ಮಾಡಿದೆ ನಮ್ಮ ಈ ಡೆಲ್ಲಿ ಹೈ ಕಮಿಷನ್ಗೆ, ಐ ನೀಡ್ ಅ ರಿನ್ಯೂವಲ್ ಆಫ್ ಮೈ ಪಾಸ್ಪೋರ್ಟ್. ಆಗ ತುಂಬ ಟೈಮ್ ತಗೊಳ್ತು, ಮತ್ತೆ ನನಗೆ ಯಾವುದೇ ರೆಸ್ಪಾನ್ಸ್ ಸಿಗಲಿಲ್ಲ. ಆಮೇಲೆ ನನಗೆ ಹೇಗೋ ಗೊತ್ತಾಯ್ತು ಅಲ್ಲಿಂದ ರೆಸ್ಪಾನ್ಸ್ ಬರೋ ಹಾಗಿಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಕೇಳಿ ನೋಡೋಣ ಅಂತ ಅನ್ಕೊಂಡೆ. ಅಂದರೆ ಯಾಕಂದ್ರೆ ನಮ್ಮಪ್ಪ ತುಂಬ ಒಬ್ಬ ಸೀನಿಯರ್ ಫೆಡರಲ್ ಸೆಕ್ರೆಟರಿ ಆಗಿದ್ರು ಫಾರಿನ್ ಆಫೀಸಲ್ಲಿ. ಆಗ ನಾನು ಅವ್ರಿಗೆ ಒಂದು ಫೋನ್ ಮಾಡಿದೆ. ನಾನು ಯಾರ ಹತ್ರನೋ ಮಾತಾಡಿದೆ, ಯಾಕಂದರೆ ಅಲ್ಲಿ ನಂಗೆ ತುಂಬ ಜನ ಪರಿಚಯ ಇದ್ರು. ಆಗ ನನಗೆ ಅವ್ರು ಏನು ಹೇಳಿದ್ರು ಅಂದರೆ, ನೋಡು ಮಗು, ಯಾಕಂದರೆ ಅವರೆಲ್ಲ ನನಗೆ ಅಂಕಲ್ ಥರ ಇದ್ರು, ಯುನೋ, ಅವರು ನನ್ನ ತಂದೆ ಫ್ರೆಂಡ್ಸ್ ಆಗಿದ್ರು. ಅವ್ರು ಹೇಳಿದ್ರು, ನೋಡು, ನಿನ್ಗೊಂದು ವಿಷಯ ಹೇಳಬೇಕು, ಇವರು ನಿನ್ನ ಪಾಸ್ಪೋರ್ಟ್ನ ರಿನ್ಯೂ ಮಾಡೋದಿಲ್ಲ. ನಾನು ಕೇಳಿದೆ, ಯಾಕೆ? ಆಗ ಅವ್ರು ಹೇಳಿದ್ರು, ಇವ್ರು ಅನ್ಕೋತಿದ್ದಾರೆ ನಿನ್ನ ವೀಸಾ ಕೂಡ ರಿನ್ಯೂ ಆಗಬಾರ್ದು, ನೀನು ಇಲ್ಲಿಗೆ ವಾಪಸ್ ಬರಬೇಕು ಅಂತ. ಮತ್ತು ಆಮೇಲೆ ನಿನ್ನ ಜೊತೆ ಅವ್ರು ಏನು ಮಾಡ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇದೊಂದು ಮಾತ್ರ ಕನ್ಫರ್ಮ್ ಆಗಿ ಹೇಳಬಲ್ಲೆ, ನಿನ್ನ ಪಾಸ್ಪೋರ್ಟು ರಿನ್ಯೂ ಆಗಲ್ಲ ಅಂತ ಹೇಳಿದ್ರು. ಇದು ಒಂದು ರೀತಿ ಹೆದರಿಸುವಂತ. ಹೌದು, ಖಂಡಿತವಾಗಿ ಇದು ಅವತ್ತಿನ ರಿಯಾಲಿಟಿ. ಹಾಗೆ ನನ್ಗೆ ಯಾವಾಗ ಇದು ಅರ್ಥ ಆಯ್ತೋ ಆಗ ನಾನು ಇಲ್ಲಿ, ಅಂದರೆ ನಮ್ಮ ಹೋಮ್ ಮಿನಿಸ್ಟ್ರಿಲಿ ನಾನು ಹೇಳ್ಕೊಂಡೆ, ನೋಡಿ ನನಗೆ ಈ ಥರ ಎಲ್ಲ ಆಗ್ತಾ ಇದೆ. ನಿಮ್ಮ ಪಾಸ್ಪೋರ್ಟನ್ನ ನೋಡಿ ಸೀಲ್ ಹಾಕದಂತ ಇಲ್ಲಿ ಕೂತಿದ್ದ ಅಂಕಲ್ ಯಾರು? ಬಹಳ ಕಷ್ಟ ಆಗತ್ತೆ ಒಬ್ಬ ಪಾಕಿಸ್ತಾನಿಗೆ ನಮ್ಮ ಭಾರತದ ನಾಗರಿಕತೆ ಸಿಗೋದು.
ನೋಡಿ, ವಿಷಯ ಏನಂದ್ರೆ ತುಂಬಾ ಜನ ಅನ್ಕೋತಿರ್ತಾರೆ ಈ ಅದ್ನಾನ್ ಸ್ವಾಮಿ ಒಬ್ಬ ಪಬ್ಲಿಕ್ ಫಿಗರ್ ಅಲ್ವಾ, ನಮ್ಗೋಸ್ಕರ ತುಂಬಾ ಹಾಡುಗಳು ಹಾಡಿದಾನೆ. ಸೊ ಅಕಸ್ಮಾತಾಗಿ ಒಂದಿನ ಬೆಳಗ್ಗೆ ಎದ್ ಕೂಡಲೇ ಒಳ್ಳೆ ಮೂಡಿದೆ, ನಡಿ ಹೋಗೋಣ, ಇಂಡಿಯನ್ ಸಿಟಿಸನ್ ಆಗ್ಬಿಡೋಣ. ಸೊ ಇಂಡಿಯಾದವ್ರು ಕೂಡ ತುಂಬಾ ಆರಾಮಾಗಿ ಹೇಳ್ಬಿಟ್ರು, ಸರಿ ಬಿಡು ಮಾಡಿದ್ರೆ ಆಯ್ತು ಅಂತ. ಇಲ್ಲ, ಹಾಗೆಲ್ಲ ಆಗ್ಲಿಲ್ಲ. ಈ ವಿಷಯ ಏನಿತ್ತು ಇದು ತುಂಬಾ ವರ್ಷಗಳ ಕಾಲ, ತುಂಬಾ ವರ್ಷಗಳೇ ನಡೀತು ಅಂತ ಹೇಳ್ಬೋದು. ಮತ್ತೆ 2 ಸಾರಿ ರಿಜೆಕ್ಷನ್ ಕೂಡ ಆಯ್ತು. ಮತ್ತೆ ಫೈನಲಿ ಏನಾಯ್ತು ಅಂತಂದ್ರೆ, ನಮ್ಮಲ್ಲಿ ಸಿಟಿಸನ್ಶಿಪ್ ಆಕ್ಟ್ ಅಂತ ಏನಿದೆ, ಅಲ್ಲಿ ಒಂದು ಸವಲತ್ತಿದೆ ನಮ್ಮ ಗೌರ್ಮೆಂಟ್ಗೆ. ಅಂದ್ರೆ ಅವ್ರ ಹತ್ರ ಒಂದು ಸವಲತ್ತಿದೆ. ಅದೇನು ಅಂದ್ರೆ, ಅವರು ಯಾವುದೇ ಒಬ್ಬ ಮನುಷ್ಯನನ್ನ, ಯಾರು ಈ ಸ್ಪೋರ್ಟ್ ಫೀಲ್ಡಲ್ಲಿದ್ದಾರೆ ಅಥವಾ ಸೈನ್ಸ್ ಫೀಲ್ಡಲ್ಲಿದ್ದಾರೆ ಅಥವಾ ಆರ್ಟಲ್ಲಿದ್ದಾರೆ ಅಥವಾ ಜೀವನದಲ್ಲಿ ಏನೋ ಒಂದನ್ನ ಅವರು ಸಾಧಿಸಿ ತೋರಿಸಿದ್ದಾರೆ, ಅವ್ರಂಥವ್ರನ್ನ ಒಂದು ಸ್ಪೆಷಲ್ ಕೇಸ್ ಆಗಿ ನೋಡಿ ಅಂಥವ್ರಿಗೆ ಸಿಟಿಸನ್ಶಿಪ್ನ ಗ್ರಾಂಟ್ ಮಾಡ್ಬೋದು. ಆದರೆ ಮತ್ತೆ ಇಲ್ಲಿನ ನಮ್ಮ ಇಲ್ಲಿನ ಗೌರ್ಮೆಂಟ್ ಏನಿತ್ತು, ಅವ್ರೇನು ಅನ್ಕೊಂಡ್ರು ಅಂದ್ರೆ, ನಾನಿದಕ್ಕೆ ನಿಜವಾಗ್ಲೂ ಲಾಯಕ್ ಇದೀನ. ಮತ್ತವರು ಒಂದು ತುಂಬಾ ಕೈಂಡ್ನೆಸ್ ಇಂದ ಏನ್ ಮಾಡಿದ್ರು ಅಂದ್ರೆ, ಅವ್ರು ನನಗೆ ಅವ್ರಿಗೆ ಅಂತ ಈ ಪವರ್ ಏನಿತ್ತು ಅದನ್ನ ಎಕ್ಸೈಸ್ ಮಾಡಿದ್ರು. ಅದಾದ್ಮೇಲೆ ನನಗೆ ಇಲ್ಲಿ ಈ ಸಿಟಿಸನ್ಶಿಪ್ ಸಿಕ್ತು. ಆದ್ರೆ ಯಾವತ್ತು ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, ಅದಾದ ನಂತರ ಅಮಿತ್ ಶಾ ಹೇಳ್ತಾರೆ ಎಲ್ಲಾ ರಾಜ್ಯದ ಚೀಫ್ ಮಿನಿಸ್ಟರ್ಗಳಿಗೆ ಪಾಕಿಸ್ತಾನದಿಂದ ಬಂದಂತ ಎಲ್ಲರನ್ನ ವಾಪಸ್ ಕಳಿಸಿ ಅಂತ. ನಿಮಗ್ ಭಯ ಆಯ್ತಾ ನಿಮ್ಮನ್ನು ಕಳಿಸ್ಬಿಡ್ತಾರೆ ಅಂತ? ಇಲ್ಲ, ನೋಡಿತು ನೋಡಿ, ನೀವು ಒಂದ್ಸಾರಿ ನೀವು ಆದ್ರಿ ಅಂದ್ಮೇಲೆ ಅದಾದ್ಮೇಲೆ ಮತ್ತೆ ನೀವಾದ್ರಿ ಅಂತ ಅರ್ಥ. ಮತ್ತೆ ನನಗಿವರು ಬರೀ ಸಿಟಿಸನ್ಶಿಪ್ ಅಷ್ಟೇ ಕೊಟ್ಟಿಲ್ಲ, ಜೊತೆಗೆ ಅವ್ರು ನನಗೆ ತುಂಬಾ ಪ್ರೀತಿ ಮತ್ತೆ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಇವ್ರು ನನಗೆ ಈ ನನ್ನ ಜೀವನದ ಜರ್ನಿ ಏನಿದೆ ಅಲ್ಲ, ಈ ಸುಂದರವಾದ ಒಂದು ಜರ್ನಿ, ಹಾಗೆ ನಾನು ಏನೆಲ್ಲ ಕೆಲ್ಸಗಳನ್ನ ಮಾಡಿದ್ದೀನಿ ಅದಕ್ಕೆ ಅಂತ ನನಗೆ ಪದ್ಮಶ್ರೀ ಕೂಡ ಸಿಕ್ಕಿದೆ. ಮತ್ತೆ ಅಲ್ಲಿಂದ ಕೂಡ ನನಗೆ ತುಂಬಾ ರೆಸ್ಪೆಕ್ಟ್ ಮತ್ತೆ ಪ್ರೀತಿ ಕೂಡ ಸಿಕ್ಕಿದೆ. ಆದ್ರೆ ಅಲ್ಲಿನ ಸರ್ಕಾರ ನನಗೆ ಇಲ್ಲಿವರೆಗೂ ಒಂದು ಯಾವುದೇ ಬಿರುದನ್ನ ಕೊಡಲಿಲ್ಲ. ಅಲ್ಲಿನ ಸರ್ಕಾರದ ಮಿನಿಸ್ಟರ್ ಏನಿದಾರಲ್ಲ, ಫವಾದ್ ಚೌಧರಿ ಸಾಹೇಬ್ರು, ಅವ್ರು ಹೇಳ್ತಾರೆ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದಾರಲ್ಲ ಪಾಕಿಸ್ತಾನದ ಎಲ್ಲರನ್ನ ವಾಪಸ್ ಕಳಿಸಿ ಅಂತ. ಅದಾದ ನಂತರ ನಮ್ಮ ಲಾಹೋರಿ ಅದ್ನಾನ್ನ ನೋಡಿದ್ರೆ ಬಲೂನಿಂದ ಗಾಳಿ ಹೋಗಿರೋ ಹಾಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿದ್ರು. ಅವ್ರು ಬಿಡಿ, ಏನಾದ್ರೂ ಹೇಳ್ತಾನೆ ಇರ್ತಾರೆ. ಆದ್ರೆ ಈ ಮಾತು ನಿಜ ಅಲ್ವಾ? ಪೆಹಲ್ಗಾಮ್ನ ಅಟ್ಯಾಕ್ ಆದ ನಂತರ ನೀವೊಂದು ಎಮೋಷನಲ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಾ, ಅದು ಪಾಕಿಸ್ತಾನದ ಜನಗಳಿಗೆ ಇಷ್ಟ ಆಗೋದಿಲ್ಲ. ಹೌದು, ಒಂದ್ ಮಾತನ್ನ ಹೇಳ್ಬೇಕು ಅಂತಾದ್ರೆ, ಇದು ಬೇಕಾದ್ರೆ ಪೆಹಲ್ಗಾಮಲ್ಲಿ ಆಗಿರ್ಲಿ ಅಥವಾ ಇದು ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಿರ್ಲಿ, ಈ ತರದ ಒಂದು ಇನ್ಸಿಡೆಂಟ್ ಇರ್ಬೋದು ಅಥವಾ ಭಯ ಹುಟ್ಸೋಂಥ ಯಾವುದೇ ವಿಷಯ ಇರ್ಬೋದು, ಒಬ್ಬ ಮನುಷ್ಯನ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಏಕ್ದಮ್ ಅನ್ಎಕ್ಸೆಪ್ಟಬಲ್. ಇಟ್ಸ್ ಅ ಟ್ರಾಜಿಡಿ. ಇದರಲ್ಲಿ ನೀವು ಬೇಕಾದ್ರೆ ಇಂಡಿಯನ್ ಆಗಿರ್ಲಿ ಅಥವಾ ಪಾಕಿಸ್ತಾನಿನೇ ಆಗಿರ್ಲಿ ಅಥವಾ ನೀವು ಪರದೇಶಿ ಆಗಿರ್ಲಿ ಅಥವಾ ನೀವು ಯಾರು ಬೇಕಾದ್ರೂ ಆಗಿರ್ಲಿ, ಇದನ್ನ ಒಂದು ಹ್ಯುಮ್ಯಾನಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಈ ತರ ವಿಷಯಗಳು ಅಂತ ಏನಿದೆ ಅದು ತುಂಬಾನೇ ಒಂದು ಟ್ರಾಜಿಡಿ ಅಂತ ಹೇಳ್ಬೋದು. ಮತ್ತಿದು ಯಾವ ರೀತಿಯಲ್ಲೂ ಅಕ್ಸೆಪ್ಟಬಲ್ ಅಲ್ಲ. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಷಯನ ಹೇಳಲೇಬೇಕು. ಅದು ನಾನು ಯಾವಾಗ್ಲೂ ಇದನ್ನ ಅನ್ಕೋತಾನೆ ಇರ್ತೀನಿ, ಇದೇನೆಲ್ಲ ಆಗ್ತಿದೆ, ಈ ಆಟಿಟ್ಯೂಡ್ ಏನಿದೆಯಲ್ಲ ಅದರಲ್ಲಿ ನಮ್ಮ ಸರ್ಕಾರದ್ದು ಒಂದು ಪಾಲಿದೆ. ಈ ಯುದ್ಧ ಅನ್ನೋದೇನಿದೆ ಅದು ಪಾಕಿಸ್ತಾನದ ಜನರ ಜೊತೆ ಅಲ್ಲ. ಈ ಯುದ್ಧ ಏನಿದ್ರು ಆ ಟೆರರಿಸ್ಟ್ಗಳ ಜೊತೆ ಮತ್ತೆ ಅವ್ರ ಜೊತೆ ಮಾತ್ರನೇ. ಮತ್ತೆ ಟೆರರಿಸ್ಟ್ಗಳನ್ನ ಸಪೋರ್ಟ್ ಮಾಡೋಂಥವ್ರ ಜೊತೆ. ಟೆರರಿಸ್ಟ್ನ ಅಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅದ್ ನಿಮಗೂ ಗೊತ್ತು, ನನಗೂ ಗೊತ್ತು, ಪಾಕಿಸ್ತಾನದವ್ರಿಗೂ ಅದು ಯಾರು ಅಂತ ಗೊತ್ತು. ಸೊ ನನ್ಗೂ ಮತ್ತೆ ಪಾಕಿಸ್ತಾನ ಜನಗಳಿಗೂ ಯಾವುದೇ ರೀತಿಲೂ ಭಿನ್ನಾಭಿಪ್ರಾಯಗಳಿಲ್ಲ. ಯಾವಾಗ್ಲೂ ಟೆರರಿಸ್ಟ್ಗಳ ಜೊತೆ ಮಾತ್ರ ಇತ್ತು, ಈಗ್ಲೂ ಇದೆ. ಮತ್ತೆ ಯಾವ ಎಸ್ಟಾಬ್ಲಿಷ್ಮೆಂಟ್ ಮತ್ತೆ ಯಾರು ಅವ್ರನ್ನ ಸಪೋರ್ಟ್ ಮಾಡ್ತಾರೋ ಅವ್ರ ಜೊತೆ ಅಷ್ಟೇ. ನೋಡಿ, ನೀವೇನ್ ಹೇಳ್ತಾ ಇದ್ದೀರಲ್ಲ ಅದು ಅಲ್ಲಿನ ಸೈನ್ಯಕ್ಕೆ, ಸರ್ಕಾರಕ್ಕೆ ಖಂಡಿತ ಇಷ್ಟ ಆಗೋದಿಲ್ಲ. ಅಂದ್ರೆ ನೀವು ಇಷ್ಟು ವರ್ಷಗಳ ನಂತರ ಮತ್ತೆ ವಾಪಸ್ ಹೋಗೋ ಪ್ರಯತ್ನ ಏನಾದ್ರೂ ಮಾಡಿದ್ರಾ? ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ಅಲ್ಲಿದೆ, ನಿಮ್ಮ ಮಗ ಅಲ್ಲಿದ್ದಾನೆ. ಅದು ರೀಸೆಂಟ್ ಆಗಿ
ಕೆಲವು ತಿಂಗಳ ಹಿಂದೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು. ಮತ್ತೆ ನಾವಿಬ್ರು ಅಣ್ಣ ತಮ್ಮದಿರು. ನಮ್ಮ ತಂದೆಯವ್ರು ತೀರ್ಕೊಂಡಿದ್ದು 2009ರಲ್ಲಿ. ಮತ್ತೆ ನಾನು ಹೇಗೆ ಆಕ್ಚುಲಿ ನನಗೊಂಥರ ಶಾಕ್ ಅಂತಾನೆ ಅನ್ನಿಸ್ಬಿಡ್ತು. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರಲಿಲ್ಲ. ಮೇಲಿರೋನು ಕರೆದ ಅಂತ ಅವರು ಹೋಗ್ಬಿಟ್ರೋ ಏನೋ. ಮತ್ತೆ ಅವ್ರ ಸಂಸ್ಕಾರಕ್ಕೆ ನಾನು ಹೋಗ್ಲೇಬೇಕಿತ್ತು. ಯಾಕಂದ್ರೆ ನಾನೇ ಮನೆಗೆ ದೊಡ್ಡವನು. ನಾನು ಇಲ್ಲಿನ ಸರ್ಕಾರಕ್ಕೆ ಕೇಳಿದೆ. ಅದು ನೋಡಿ ನಮ್ಮ ತಾಯಿ ತೀರ್ಕೊಂಡಿದ್ದಾರೆ, ಸೊ ನಾನು ಪಾಕಿಸ್ತಾನಕ್ಕೆ ಹೋಗ್ಬೇಕು. ನಿಮ್ಗೇನಾದ್ರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಿದಕ್ಕೆಲ್ಲ ನೀವು ಹೋಗ್ಬನ್ನಿ ಪರವಾಗಿಲ್ಲ ಅಂತ ಇಂಡಿಯಾದವ್ರು ಹೇಳಿದ್ರು. ನಿಮ್ ತಾಯಿ ತೀರ್ಕೊಂಡಿರೋದ್ರಿಂದ ನೀವು ಹೋಗ್ಲೇಬೇಕಾಗತ್ತೆ, ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತಂದ್ರು. ಆದ್ರೆ ಅಲ್ಲಿನ ಹೈ ಕಮಿಷನರ್ ಏನಿದ್ದಾರೆ, ಶಿ ವಾಸ್ ಆಲ್ಸೋ ವೆರಿ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಹೆಲ್ಪ್ಫುಲ್, ಎನಿ ಹೆಲ್ಪ್, ಎನಿಥಿಂಗ್. ನಾನು ಮತ್ತೆ ಅಲ್ಲಿ ವೀಸಾಗೆ ಅಂತ ಅಪ್ಲೈ ಮಾಡಿದಾಗ ನಾನು ಕೇಳಿದೆ, ಅವರು ರೆಫ್ಯೂಸ್ ಮಾಡಿಬಿಟ್ರು. ದೇ ಡಿಡ್ ನಾಟ್. ನಾನು ಹೇಳಿದೆ, ನಮ್ಮ ತಾಯಿ ತೀರ್ಕೊಂಡಿದ್ದಾರಪ್ಪ, ನಾನು ನಮ್ಮ ತಾಯಿ ಅಂತ್ಯ ಸಂಸ್ಕಾರ ಮಾಡಬೇಕು. ಬಿಡ್ಲಿಲ್ಲ. ಅಂದ್ರೆ ಅಂತ್ಯ ಸಂಸ್ಕಾರ ನಾನು ಹೋಗ್ಲಿಲ್ಲ. ನಾನು ಅವರ ಇಡೀ ಅಂತ್ಯ ಸಂಸ್ಕಾರನ ಬರೀ ವಾಟ್ಸಪ್ ವಿಡಿಯೋದಲ್ಲಿ ನೋಡ್ಕೊಂಡೆ. ನಿಜಕ್ಕೂ ಇದು ಬಹಳ ದುಃಖದ ವಿಚಾರ. ಇದಂತೂ ಕ್ರುಯಲ್ಟಿಗಿಂತ ಹೆಚ್ಚು. ಇದನ್ನ ಏನಂತ ಹೇಳೋದು? ಹೌದು. ನಾವೀಗ ಜನಗಳಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಸರ್, ನಿಮ್ ಡೇಟ್ ಆಫ್ ಬರ್ತು 15th August, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ ದಿನ ಅನ್ನೋದು ಸರಿನಾ? ಹೌದು, ಅದು ಕರೆಕ್ಟೇ. ಅದು ಆಕ್ಚುಲಿ ಕರೆಕ್ಟ್. ಥ್ಯಾಂಕ್ ಯು ಸರ್. ಅಲ್ಲ, ಇದು ನಿಜವಾಗ್ಲೂ ಅದೇ ಡೇಟಾ ಅಥವಾ 15th August? ನೋಡಿ, ವಿಷಯ ಏನು ಅಂದ್ರೆ, ನನಗನ್ಸುತ್ತೆ ನನ್ನ ಈ ಡೆಸ್ಟಿನಿಲಿ ಇಂಡಿಯಾ ಅಂತ ಬರೆದಿತ್ತು. ಸೊ ನನಗೆ ಶುರುವಿಂದಾನೇ ದೇವ್ರು ನನಗೆ ಒಂದಲ್ಲ ಒಂದು ರೀತಿ ಹಿಂಟ್ಸ್ ಕೊಡ್ತಾನೇ ಇದ್ದ. ನೋಡು, ನಿನ್ನ ಈ ಅಲ್ಟಿಮೇಟ್ ಮನೆ ಅಂತ ಏನಿದೆ, ಎಲ್ಲಿಗೆ ನೀನು ಹೋಗ್ಬೇಕು, ಅದು ಹಿಂದೂಸ್ತಾನ, ಇಂಡಿಯಾ. ಈಗ ವಿಷಯ ಏನು ಅಂತಂದ್ರೆ, ಸೆಂಟ್ರಲ್ 47 ಬಂದ್ಬಿಡ್ತು. ಆಗ ಈ ಪಾರ್ಟಿಷನ್ ಆಗೋಯ್ತು. ಆದ್ರೂ ದೇವ್ರು ಅನ್ಕೊಂಡಿದ್ದ ಅನ್ಸುತ್ತೆ, ನೋಡು ನೀನು ಇಂಡಿಯಾಗೆ ಹೋಗ್ಬೇಕು. ನೋಡು, ನನಗೆ ಹಿಂಟ್ ಕೊಡ್ತಾ ಹೋಗ್ತೀನಿ. 15 ಆಗಸ್ಟಿಗೆ ನಿನ್ ಜನ್ಮ ಆಗಿದೆ, ನಾನು 14ನೇ ತಾರೀಕು ಕೂಡ ಹುಟ್ಟಬೋದಿತ್ತಲ್ವಾ? ಹೌದಲ್ಲ? ಥ್ಯಾಂಕ್ ಗಾಡ್ ನಾನು ಅರ್ಜೆಂಟ್ ಮಾಡಲಿಲ್ಲ. ಸೊ 15 ಆಗಸ್ಟ್ ಆಕ್ಚುಲ್ ಆಗಿ ನನ್ನ ಬರ್ತ್ ಡೇಟ್. ದಟ್ಸ್ ಮೈ ಬರ್ತ್ಡೇ. ನನ್ನಿಂದಾದ್ರೂ ಎಲ್ರಿಗೂ ರಜಾ ಸಿಗ್ಲಿ ಅನ್ಕೊಂಡೆ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ನಿಮ್ಗೆ ಇಂಡಿಯಾಗೆ ಬರ್ಬೇಕಿತ್ತಲ್ಲ, ಅಂಡ್ ಪಾಕಿಸ್ತಾನ್ ಜೊತೆ ತುಂಬಾ ಇಶ್ಯೂಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಸರ್, ನಿಮ್ ಹತ್ರ ಬೇರೆನೂ ಆಪ್ಷನ್ಸ್ ಇತ್ತು. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇತ್ತು. ನೀವು ಅಲ್ಲಿಗೆ ಯಾಕೆ ಚೂಸ್ ಮಾಡ್ಲಿಲ್ಲ? ಆಕ್ಚುಲಿ ನನ್ನ ಹೆಂಡತಿ ಬಂದು ಜರ್ಮನ್. ನಾನು ಬೇಕಿದ್ರೆ ಜರ್ಮನ್ ಸಿಟಿಸನ್ ಕೂಡ ಆಗ್ಬೋದಿತ್ತು. ನಾನು UK ಸಿಟಿಸನ್ ಕೂಡ ಆಗ್ಬೋದಿತ್ತು. ನನ್ ತುಂಬಾ ಫ್ಯಾಮಿಲಿ US ಅಲ್ಲಿ ಕೂಡ ಇದ್ದಾರೆ, ಕೆನಡಾದಲ್ಲಿದ್ದಾರೆ, ಅಲ್ಲೂ ಆಗ್ಬೋದಿತ್ತು. ಆದ್ರೆ ಇಂಡಿಯನ್ ಸಿಟಿಸನ್ ಯಾಕಾದೆ? ನಾನು ತುಂಬಾ ಕಂಟ್ರಿಗಳಲ್ಲಿ ಇದೀನಿ, ಅಲ್ಲೂ ಕೂಡ ಜೀವನ ಮಾಡಿದ್ದೀನಿ, ಎಲ್ಲನೂ ಹತ್ರದಿಂದ ನೋಡಿದ್ದೀನಿ. ಆದ್ರೆ ನಾನು ಹೃದಯದಿಂದ ತುಂಬಾ ಎಮೋಷನಲ್ ಇದ್ದೀನಿ ಈಗ್ಲೂ ಕೂಡ. ಅದ್ರ ಜೊತೆಗೆ ಒಬ್ಬ ಕುಟುಂಬದವನು ಕೂಡ. ಮತ್ತೆ ನಮ್ಗಳ ಜೊತೆ ಏನಾಗತ್ತೆ ಅಂದ್ರೆ, ಈಗ ನೀವೇ ಅನ್ಕೊಳ್ಳಿ, ಆಟಿಟ್ಯೂಡ್ ಇಟ್ಕೊಂಡು ಏನಾದ್ರೂ ಕೇಳಿದ್ರೆ ಅಂಥವ್ರಿಗೆ ಏನು ಸಿಗೋದಿಲ್ಲ. ಅದೇ ಸ್ವಲ್ಪ ಪ್ರೀತಿಯಿಂದ ಕೇಳಿದ್ರೆ ಏನ್ ಬೇಕಾದ್ರೂ ಕೊಟ್ಬಿಡ್ತೀರಾ. ಎಲ್ಲಿ ನನ್ನ ಪ್ರೀತಿ ಹಿಂದೂಸ್ತಾನದ ಜನತೆಯ ಜೊತೆಗೆ ಮತ್ತೆ ಪಾಕಿಸ್ತಾನದ ಜನತೆ ಜೊತೆಗೆ, ನಾನದನ್ನ ಮ್ಯೂಸಿಕ್ಕಿಂದ ಅನುಭವಿಸ್ತೀನಿ. ಪಾಕಿಸ್ತಾನದ ಜನರಿಗೆ ನಾನೇನು ಹೇಳ್ಬೋದು ಅಂತಂದ್ರೆ, कभी तो नजर मिलाओ, कभी तो करीब आओ, जो नहीं कहा है कभी तो समझ भी जाओ, हम भी तो हैं तुम्हारे, दीवाने हो दीवाने
हम भी तो हैं तुम्हारे दीवाने हो दीवाने. ಮತ್ತ ನಮ್ಮ ಹಿಂದೂಸ್ತಾನದ ಜನರಿಗೋಸ್ಕರ ये ज़मीं रुक जाए, आसमां झुक जाए, तेरा चेहरा जब नजर आए, ओ तेरा चेहरा जब नजर आए, ये ज़मीं रुक जाए, आसमां झुक जाए, तेरा चेहरा जब नजर आए, हो तेरा चेहरा जब नजर आए, हो. ಅದ್ನಾನ್, ಪಾಕಿಸ್ತಾನದಲ್ಲಿ ಇಂಥ ಸಾಕಷ್ಟು ಜನ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಅವರು ನಿಮ್ಮ ಹತ್ರ ಹೇಳಿರ್ಬೋದು ಕೂಡ, ಅಂಕಲ್ಗೆ ಹೇಳಿ ನಮಗೂ ಇಂಡಿಯನ್ ಪಾಸ್ಪೋರ್ಟ್ ಕೊಡ್ಸಿ ಅಂತ. ಇದಾರೆ ತುಂಬಾ ಜನ, ಆದ್ರೆ ತುಂಬಾ ಹೆದರ್ಕೊಂಡು ಕೇಳ್ತಾರೆ. ಆದ್ರೆ ವಿಷಯ ಏನಂದ್ರೆ ಯಾವುದು ಈಗ ನೋಡಿ, ಯಾವುದು ನನ್ನ ಹಣೆ ಬರದಲ್ಲಿತ್ತೋ ನಾನು ಅದನ್ನ ದೇವ್ರ ಒಂದು ಆಶೀರ್ವಾದ ಅಂತಾನೆ ಅನ್ಕೋತೀನಿ. ನನಗೆ ಸಿಕ್ಬಿಡ್ತು, ಅದಕ್ಕೆ ನಾನು ತುಂಬಾನೇ ಧನ್ಯ. ನೋಡಿ, ಭಾರತದ ಜನರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ, ಏನು ಯೋಚಿಸ್ತಾರೆ ಅನ್ನೋದನ್ನ ನಾವೀಗ ನೋಡಿದ್ವಿ. ಮತ್ತೆ ಜನ ಕಮೆಂಟ್ ಕೂಡ ಮಾಡ್ತಾರೆ. ಪಾಕಿಸ್ತಾನದ ಎಸ್ಟಾಬ್ಲಿಷ್ಮೆಂಟ್ನ ಜನ ಏನಿದ್ದಾರೆ, ISIನ ಜನ ಇದ್ದಾರೆ, ಸೈನ್ಯದ ಜನ ಇದ್ದಾರೆ, ಅವರೆಲ್ಲ ನಿಮ್ಮ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಆರೋಪ ನನ್ನ ಹತ್ರ ಇದೆ. ಆದ್ರೆ ಮೊದಲಿಗೆ ನಾವೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅದ್ನಾನ್ ಸಾಮಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. You have the audacity to say that I am a Ghaddar. You are not just a Ghaddar for your country, you are a Ghaddar to humanity. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸಿಂಗರ್, ಕಂಪೋಸರ್, ಆಕ್ಟರ್ ಅದ್ನಾನ್ ಸಾಮಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿಯವರ ಮೇಲಿರುವ ಆರೋಪವೆಂದರೆ ISIನ ಪ್ರಕಾರ ಇವರೊಬ್ಬ ಅತಿ ದೊಡ್ಡ ದೇಶದ್ರೋಹಿ ಎಂಬುದು. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ದಾಳಿ ಆಗ್ತಾ ಇದ್ದ ಹಾಗೆ ನೀವೊಂದು ಹೇಳಿಕೆ ಕೊಟ್ರಿ. ಮತ್ತೆ ಆ ಕಡೆಯಿಂದ ISIನ ಏಜೆಂಟ್ಗಳು ಮಾತಾಡೋದಕ್ಕೆ ಶುರು ಮಾಡಿದ್ರು, ಸೈನಿಕರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರು ಹೇಳ್ತಾರೆ ಈತ ಒಬ್ಬ ಗೂಢಾಚಾರಿ, ಇವನೊಬ್ಬ ಹೇಡಿ, ಇವನು ದೇಶದ್ರೋಹಿ ಅಂತ. ಕ್ಯಾ ಬಾತ್ ಹೈ. ಈ ತರ ಅಪವಾದ ಹೊರಸಿದ್ರೆ ಏನ್ ಹೇಳಕ್ಕಾಗತ್ತೆ ಹೇಳಿ. ಇಲ್ಲ ನೋಡಿ, ಅವ್ರು ಹೇಳ್ತಾರೆ, ನೀವು ಈ ಹೇಳಿಕೆ ಕೊಟ್ರಲ್ಲ, ಅವ್ರು ಹೇಳ್ತಾರೆ ತಮ್ಮನ್ನ ತಾವು RSS ಇಂದ ಉಳಿಸ್ಕೊಳ್ಳೋದಿಕ್ಕಾಗಿ ಹೀಗೆ ಹೇಳ್ತಾರೆ, ಭಾರತದಲ್ಲಿ ತಮ್ಮ ಲಾಯಲ್ಟಿನ ಅಗತ್ಯಕ್ಕಿಂತ ಹೆಚ್ಚು ತೋರಿಸ್ಕೊಳ್ಳೋದಿಕ್ಕಾಗಿ ಹೇಳಿದ್ದಾರೆ ಅಂತಾರೆ. ನೋಡಿ, ನಾನು ನಿಮ್ಗೊಂದು ವಿಷಯನ ಹೇಳಬೇಕು. ಎಲ್ಲದಕ್ಕಿಂತ ಮುಂಚೆ ಈ ಪ್ರಶ್ನೆ ಬರುತ್ತೆ ಈ ಮಾತಿಂದ, ಈ ದ್ರೋಹ ಅನ್ನೋದು ಏನಾಗತ್ತೆ? ಈ ದ್ರೋಹಿ ಯಾರಾಗ್ತಾರೆ ಅಂದ್ರೆ, ಯಾರು ತನ್ನ ದೇಶಕ್ಕೆ ಏನಾದರೂ ಮೋಸ ಮಾಡಿರ್ತಾರೆ, ಅಥವಾ ಹೇಗೆ ಈ ಸಿಚುವೇಶನ್ನಲ್ಲಿ ನಾನು ಹೇಗೆ ಪಾಕಿಸ್ತಾನಿಂದ ಬಂದೆ, ಇಲ್ಲಿ ಬಂದು ಸೆಟ್ಲ್ ಆದೆ, ಮತ್ತು ನಾನಿಲ್ಲಿ ಪಾಕಿಸ್ತಾನದ ಏನು ಇಂಟರ್ನಲ್ ಸೀಕ್ರೆಟ್ಸ್ಗಳೆಲ್ಲ ಇತ್ತು ಅದನ್ನ ಇಂಡಿಯಾಗೆ ತಿಳಿಸ್ಕೊಟ್ಬಿಟ್ಟೆ, ಅದು ಅಲ್ಲಿನ ಎಲ್ಲ ಟಾಪ್ ಸೀಕ್ರೆಟ್ಗಳನ್ನ. ಆದ್ರಿಂದ ಆ ದೇಶಕ್ಕೆ ತುಂಬ ನಷ್ಟ ಆಯಿತು. ನಾನೊಬ್ಬ ಮ್ಯೂಸಿಷಿಯನ್ ಅಷ್ಟೇ, ನಾನೊಬ್ಬ ಗಾಯಕ, ಗೀತ ಸಂಯೋಜನೆ ಮಾಡೋನು. ನೋಡಿ, ಈ ಯಾವಾಗಲೂ ಈ ಜನರಲ್ಸ್ ಅಂತ ಏನಿದ್ದಾರೆ, ಸಾರಿ ಜನರಲ್ಸ್, ನಾನು ನಿಮ್ಮ ಬಗ್ಗೆ ಏನು ಮಾತಾಡ್ತಿಲ್ಲ, ಏನು ಅನ್ಕೋಬೇಡಿ. ಇದೇ ಜನ, ಯಾರು ಈ ಜನಗಳೇನಿದ್ದಾರೆ, ನಾನು ಹಾಡಿರೋ ಹಾಡುಗಳ ಮೇಲೆ ಅವ್ರು ರೊಮ್ಯಾನ್ಸ್ ಕೂಡ ಮಾಡಿದ್ದಾರೆ, ಡಾನ್ಸ್ ಕೂಡ ಮಾಡಿದ್ದಾರೆ, ಮತ್ತವ್ರಿಗೆ ಗೊತ್ತಿದೆ ಕೂಡ. ನಿಮ್ಮ ಹಾಡುಗಳಿಗೆ ಮುಷ್ರಫ್ ಅವರು ಡ್ಯಾನ್ಸ್ ಮಾಡ್ತಿದ್ರು ಅಂತ ಕೇಳಿದ್ದೆ. ಹೌದು. ಈಗ ಯಾವ ಪ್ರಶ್ನೆ ಬರುತ್ತೆ ಅಂದ್ರೆ, ಅದು ಈ ಜನಗಳೇನಿದ್ದಾರೆ, ಈ ಆರ್ಮಿ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು,
ಅಥವಾ ಈ ISI ಅವರಾಗಿರ್ಬೋದು, ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಸೇರಿ ಕಾಶ್ಮೀರನ ಒಂದು ಟಾಪಿಕ್ ಮಾಡಿ ಕೂತ್ಕೊಂಡಿದ್ದಾರೆ. ಮತ್ತವರು ಹೇಳ್ತಾ ಇರ್ತಾರೆ, ನಾವು ಇದನ್ನೆಲ್ಲ ಮಾಡ್ತಿರೋದು ಇಸ್ಲಾಂಗೋಸ್ಕರ, ಮತ್ತಿದು ನಮ್ಮ ಜಿಹಾದ್ಗೋಸ್ಕರ. ಬಟ್ ರಿಯಾಲಿಟಿ ಏನು ಅಂದ್ರೆ ಅದು ಆಕ್ಚುಲಿನೇ ಬೇರೆ ಇದೆ. ಅವರೆಲ್ಲ ಈ ಇಸ್ಲಾಂ ಅನ್ನೋ ಹೆಸರನ್ನ ಮುಂದೆ ಇಟ್ಕೊಂಡು ಅವರು ಕಾಶ್ಮೀರದ ಟಾಪಿಕ್ನ ಯಾಕೆ ತಗೋತಾರೆ ಅಂದ್ರೆ, ಆಗ ಅವ್ರಿಗೆ ಹೊರಗಡೆಯಿಂದ ಸ್ವಲ್ಪ ಡೊನೇಷನ್ ಸಿಗ್ಲಿ, ಅವ್ರಿಗೆ ಫಂಡಿಂಗ್ ಸಿಗ್ಲಿ, ಆಗ ಅವರು ಆ ದುಡ್ಡಿಂದ ಅವರ ಫ್ಯಾಮಿಲಿ ಏನಿದೆ, ಅವ್ರ ಜೇಬ್ ಏನಿದೆ ಅದನ್ನ ತುಂಬಿಸ್ಕೊಳ್ಬೇಕು ಅಂತ. ಮತ್ತದಕ್ಕೆ ಸಾಕ್ಷಿ ಏನಿದೆ ಅಂದ್ರೆ, ಅವ್ರು ಯಾವ ಮೈಂಡ್ಸೆಟ್ಟಲ್ಲಿ ಬದುಕ್ತಾ ಇದ್ದಾರೆ, ಮತ್ತೆ ಯಾವ ರೀತಿಯಿಂದ ಅವರು ದೇಶನ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಏನಿ ಲೋಡ್ ಶೆಡಿಂಗ್ ಆಗತ್ತೆ, ಆಕ್ಚುಲಿ ನನಗಂತೂ ಅದರ ಆಕ್ಚುಯಲ್ ರಿಯಾಲಿಟಿ ಏನು ಅಂತ ಗೊತ್ತು. ರಿಯಾಲಿಟಿ ಏನಂದ್ರೆ, ಅಲ್ಲಿನ ಜನ ಇವತ್ತು ಯಾವುದಕ್ಕೋಸ್ಕರ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಹೇಳಿ? ಯಾಕೆ ಅಂತಂದ್ರೆ ಅವ್ರ ಹತ್ರ ಈಗ ಅಷ್ಟು ಹಣನೇ ಇಲ್ಲ, ಮತ್ತವರು ಬೇರೆ ಬೇರೆ ಜಾಗಗಳ ಹತ್ರ ಹೋಗಿ ದುಡ್ಡನ್ನ ಕೇಳಿ ತಗೊಳ್ತಾ ಇದ್ದಾರೆ. ಇದೆಲ್ಲ ಮಾಡಿದ್ಯಾರು? ಈ ದ್ರೋಹ ಮಾಡಿದ್ಯಾರು ಅಂತ ಹೇಳಿ ನೋಡಿ. ನಾವು ಕೂಡ ಟಿವಿಗಳಲ್ಲಿ ಇದನ್ನ ನೋಡ್ತಾ ಇರ್ತೀವಿ. ಅಲ್ಲಿ ಜನ ಏನಿದ್ದಾರೆ, ಅವರು ನೀರಿಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಪೆಟ್ರೋಲಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. 1 kg ಗೋಧಿ ಹಿಟ್ಟಿಗೆ 850 ರೂಪಾಯಿ ಇದೆ. ಜನಗಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತೆ ನೀವ್ ಹೇಳ್ತಾ ಇದ್ದೀರಾ ಹಣ ಎಲ್ಲ ಅವ್ರ ಜೇಬಿಗೆ ಹೋಗ್ತಿದೆ. ಈ ಸೈನಿಕರು ನೋಡಿ, ನೀವೇನ್ ಹೇಳ್ತಾ ಇದ್ದೀರಾ, ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಎಂತ ಸತ್ಯ ಅಂತಂದ್ರೆ, ಅದು ಅಲ್ಲಿ ಆ ಜಾಗದಲ್ಲಿ ಪೂರ್ತಿ ದೇಶನ ಆರ್ಮಿನೇ ನಡೆಸ್ತಾ ಇರೋದು. ಅವರು ಅದೇನು ಅಂತಂದ್ರೆ, ಇಡೀ ಈ ಜಗತ್ತಲ್ಲಿ ಈ ದೇಶ ಅಂತೇನಿದೆ, ದೇಶದೊಳಗೆ ಒಂದು ಆರ್ಮಿ ಅಂತ ಇಟ್ಟಿರ್ತಾರೆ. ಆದ್ರೆ ಪಾಕಿಸ್ತಾನ ಒಂದು ಡಿಫ್ರೆಂಟ್ ದೇಶ. ಅಲ್ಲಿ ಮಾತ್ರ ಆರ್ಮಿ ಒಳಗಡೆ ಒಂದು ದೇಶನ ಇಟ್ಟಿದ್ದಾರೆ. ನೋಡಿ, ನಾವಿಲ್ಲಿ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇರ್ತೀವಿ. ಅಲ್ಲಿನ ಸೈನಿಕರು ಎಲ್ಲ ಕೆಲಸ ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಮನೆ ಕಟ್ತಾರೆ, ಮತ್ತೆ ಟೂರಿಸಂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಕಾನ್ಫ್ಲೆಕ್ಸ್ ಕೂಡ ಮಾಡ್ತಾರೆ. ಕಾನ್ಫ್ಲೆಕ್ಸ್? ಯಾ ಆರ್ಮಿ ಕಾಂಪ್ಲೆಕ್ಸ್. ಈಗ ನೋಡಿ, ಅಲ್ಲಿ ಯಾರೇ ಒಬ್ಬ ಮನುಷ್ಯ ಸ್ವಲ್ಪ ಫೇಮಸ್ ಅಂತ ಆದ್ರೆ, ಮತ್ತೆ ಅವರ ಈ ಡೆಮೊಕ್ರೆಟಿಕ್ ರೈಟ್ಸ್ ಅಂತ ಏನಿದೆ ಅದನ್ನ ಎಕ್ಸಸೈಸ್ ಮಾಡಬೇಕು ಅಂತ ನೋಡಿದ್ರೆ ಅವ್ರನ್ನ ಶೂಟ್ ಮಾಡ್ಬಿಡ್ತಾರೆ. ಅದು ಜುಲ್ಫಿಕರ್ ಅಲಿ ಭುಟ್ಟೋ ಆಗಿರ್ಬೋದು, ಅದಕ್ಕೆ ಮುಂಚೆನೂ ಕೆಲವರು ಇದ್ರು. ನೀವು ಬೆನ್ಸಿ ಭುಟ್ಟೋನ ನೀವು ನೋಡಿ, ಅವ್ರನ್ನ ಕೂಡ ಅವರು ಕೊಂದು ಹಾಕ್ಬಿಟ್ರು. ಇವತ್ತಿನ ದಿನಗಳಲ್ಲಿ ಇಮ್ರಾನ್ ಖಾನ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇನ್ ಪಾಕಿಸ್ತಾನ್. ಅವರಂತೂ ಅಂಡ್ ಈಸ್ ಅ ಹೀರೋ, ಐ ಮೀನ್ ಅಂಡ್ ಈಸ್ ಅ ಸ್ಪೋರ್ಟ್ಸ್ ಹೀರೋ. ಅಂತ ಮನುಷ್ಯನೇ ಅವರು ಜೈಲಿಗೆ ಹಾಕ್ಬಿಟ್ಟಿದ್ರು. ಅಂದ್ರೆ ನೀವ್ ಹೇಳ್ತಾ ಇರೋದು ಪಾಕಿಸ್ತಾನದ ಎಲ್ಲ ಕೆಟ್ಟ ಪರಿಸ್ಥಿತಿಗೆ ಸೈನ್ಯನೇ ಕಾರಣ ಅಂತ ಹೇಳ್ತೀರಾ? ಅಫ್ಕೋರ್ಸ್, ಡೆಮೋಕ್ರಸಿ ಅಂತೂ ಅಲ್ಲೂ ಆಗೇ ಇಲ್ಲ ಯಾವುದೇ ರೀತಿಲೂ. ಯಾವಾಗೆಲ್ಲ ಅವ್ರಿಗೆ ಮನ್ಸು ಬರುತ್ತೆ ಆವಾಗ ಗೌರ್ಮೆಂಟ್ನ ಅಲ್ಲಾಡಿಸ್ಬಿಡ್ತಾರೆ. ಯಾವಾಗ ಅವ್ರಿಗೆ ಮನ್ಸಾಗತ್ತೆ ಆವಾಗ ಅವರು ಈ ಪೊಲಿಟಿಷಿಯನ್ ಏನಿದ್ದಾರೆ, ಅದೇ ಅವರು ಏನೋ ಅಗ್ರಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವಾಗ ಇವ್ರು ಇದಕ್ಕಿದ್ದಂಗೆ ಅಯ್ಯೋ ಇದು ನಮ್ಗೆ ಸೂಟ್ ಆಗಲ್ಲ ಅನ್ಸುತ್ತಲ್ವಾ ಅನ್ಬಿಡ್ತಾರೆ. ಸರಿ ಬನ್ನಿ ಕಾರ್ಗಿಲ್ ಅಟ್ಯಾಕ್ ಮಾಡೋಣ. ನೀವು ಇಷ್ಟೆಲ್ಲ ವಿಚಾರಗಳನ್ನ ಸೈನ್ಯದ ಬಗ್ಗೆ ಹೇಳ್ತಾ ಇದ್ದೀರಾ. ನಾನು ಜನಗಳಿಗೊಂದು ಮಾತನ್ನು ಹೇಳಲೇಬೇಕು. ನಿಮ್ಮ ತಂದೆ ಅರ್ಷದ್ ಸಾಮಿ ಖಾನ್ ಸಾಹೇಬ್ರು ಪಾಕಿಸ್ತಾನದ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿದ್ರು. ಹೌದು, ಆಕ್ಚುಲಿ ಯು ಆರ್ ರೈಟ್. ಅಂಡ್ ಹಿ ವಾಸ್ ಜಸ್ಟ್ ನಾಟ್ ಅ ಪೈಲಟ್, ಹಿ ವಾಸ್ ಅ ಟಾಪ್ ಗಾರ್ಡ್. ಹಿ ವಾಸ್ ಅ ಏಸ್ ಪೈಲಟ್. ಮತ್ತು ಅವ್ರಿಗೆ ಸರಿಯಾದ ಗೌರವ ಕೂಡ ಸಿಕ್ಕಿದೆ 65ರಲ್ಲಿ ಭಾರತದ ಮೇಲೆ ಯುದ್ಧ ಮಾಡಿದ್ದಕ್ಕೆ. ಆಕ್ಚುಲಿ ಅವರು ಅಲ್ಲಿಂದ ಈ 65 ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಕ್ಚುಲಿ ಕೋ ಇನ್ಸಿಡೆನ್ಸ್ ವಿಷಯ ಏನು ಅಂತಂದ್ರೆ, ನಾನು ಹುಟ್ಟಿದ ಮೇಲಿಂದ ಅವ್ರನ್ನ ಯಾವತ್ತೂ ನಾನು ಯೂನಿಫಾರ್ಮಲ್ಲಿ ನೋಡೇ ಇಲ್ಲ. ಯಾಕಂದ್ರೆ ಅವರು ಅಷ್ಟರಲ್ಲಾಗಲೇ ಫಾರಿನ್ ಆಫೀಸ್ಗೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಅವರು ಆ ಸಿವಿಲಿಯನ್ ಲೈಫ್ನ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಅವರ ಅರ್ಲಿ ಡೇಸಲ್ಲಿ ಅವರು ಈ ವಾಸ್ ಅ ವೆರಿ ಅಕಂಪ್ಲಿಷ್ಡ್ ಫೈಟರ್ ಪೈಲಟ್. ಅಂದ್ರೆ ಸೈನ್ಯದಲ್ಲಿದ್ರು, ಡಿಪ್ಲೊಮೇಟ್ ಆಗಿದ್ರು. ಹಾಗಾಗಿ ನಿಮ್ಗೆ ಎಲ್ಲ ಒಳಗೂ ಹೊರಗಿನ ವಿಚಾರಗಳು ಗೊತ್ತಾಗ್ತಿತ್ತಲ್ಲ ನೀವಿದ್ದಂಥ ಅಟ್ಮಾಸ್ಫಿಯರ್ನಲ್ಲಿ? ಹೌದು, ಖಂಡಿತ ಹೋಲಿಕೆ ಇದೆ ಪಾಕಿಸ್ತಾನ್ಗೆ. I was literally grown up in the corridor of power. I know exactly how things works inside. ನಾನೇ ಖುದ್ದಾಗಿ ನೋಡಿದ್ದೀನಿ. ಎಂತೆಂಥ ವಿಷಯಗಳನ್ನ ನಾನು ನೋಡಿದ್ದೀನಿ ಅಂತಂದ್ರೆ ಜನ ಗೊತ್ತಾದ್ರೆ ಶಾಕ್ ಆಗ್ಬಿಡ್ತಾರೆ. ಅದೇನಂದ್ರೆ
ಕೆಲವು ಸಾರಿ ನನಗೆ ಗೊತ್ತಾಗ್ಬಿಡ್ತಿತ್ತು ಈ ಗೌರ್ಮೆಂಟ್ ಏನಿದೆ ಅವರು ಪದ್ರಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ತಂದೆ ಫ್ರೆಂಡ್ ಅಂತ ಒಬ್ರು ಯಾರಿದ್ರು ಅವರೇ ಮುಂದಿನ ಪ್ರೈಮ್ ಮಿನಿಸ್ಟರ್. ನಮ್ಮನೆಯಿಂದಾನೆ ಅವ್ರಿಗೆ ಬಟ್ಟೆ ಕೂಡ ಹೋಗ್ತಾ ಇತ್ತು ಅವರು ಸ್ವೇರಿಂಗ್ ಇನ್ ಮಾಡ್ಲಿ ಅಂತ. ಈ ಇನ್ಸಿಡೆಂಟ್ ಎಲ್ಲ ನಾನು ಕಣ್ಣಾರೆ ನೋಡಿದೀನಿ. ಈ ತರ ತುಂಬಾ ವಿಷಯಗಳು. ಕೆಲವೊಂದು ಫೋಟೋಗಳನ್ನ ಜನರಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನದ ಬಹಳ ದೊಡ್ಡ ನಾಯಕರ ಜೊತೆ ನಿಮ್ಮ ಸಂಬಂಧ ಹೇಗಿತ್ತು ಅನ್ನೋದನ್ನ. ಕೆಲವೊಂದು ಫೋಟೋಸ್ ಇದೆ. ಯಾರ ಜೊತೆ ಸಂಬಂಧ ಇಷ್ಟು ಚೆನ್ನಾಗಿತ್ತೋ, ಪಾಕಿಸ್ತಾನದ ಹೆಡ್ ಆಫ್ ಸ್ಟೇಟ್ ಇಂದ, ಪ್ರಧಾನಮಂತ್ರಿಯಿಂದ, ಪ್ರೆಸಿಡೆಂಟಿಂದ, ಅವರಿಗೂ ಪ್ರಾಬ್ಲಮ್ ಇತ್ತ ಪಾಕಿಸ್ತಾನದಲ್ಲಿ? ನೋಡಿ, ನನಗೆ ಪ್ರಾಬ್ಲಮ್ಸ್ ಏನಿತ್ತು ಅಂದ್ರೆ, ಥ್ಯಾಂಕ್ ಗಾಡ್ ನನಗೆ ಪ್ರಾಬ್ಲಮ್ಸ್ ಇದ್ರು ಅವ್ರು ನನಗೇನು ಮಾಡಿಲ್ಲ. ಬಟ್ ನಂತರ ಪ್ರಾಬ್ಲಮ್ ಇದ್ದವ್ರು ಎಷ್ಟೋ ಜನ ಅವ್ರು ಉಡಾಯಿಸ್ಬಿಟ್ಟಿದ್ದಾರೆ. ಅವ್ರು ಹಾಗೆ ನೋಡಿದ್ರೆ ಯಾರನ್ನೂ ಬಿಡ್ಲಿಲ್ಲ. ಜುಲ್ಫಿಕರ್ ಅಲಿ ಅವ್ರನ್ನ ಕೂಡ ಅವ್ರು ಬಿಡ್ಲಿಲ್ಲ. ಅಷ್ಟೇ ಯಾಕೆ, ಈಗ ಇಮ್ರಾನ್ ಖಾನ್ ಅವ್ರನ್ನ ಕೂಡ ಅವ್ರು ಬಿಡ್ತಾ ಇಲ್ಲ. ನಾನಿನ್ ಯಾವ ದೊಡ್ಡ ಲೆಕ್ಕ. ಏನು ಕಾರಣ? ಯಾಕೆ ದೇಶದ್ರೋಹಿಗಳನ್ನ ಸಾಕ್ತಿದ್ದಾರೆ? ನೀವಿದನ್ನ ಅವ್ರ ಹತ್ರನೇ ಕೇಳಬೇಕು. ಮತ್ತೆ ಅವರು ಯಾವಾಗ್ಲೂ ಹೇಳ್ಕೋತಿರ್ತಾರಲ್ಲ, ವಿ ಆರ್ ದ ಬಿಗ್ಗೆಸ್ಟ್ ವಿಕ್ಟಿಮ್ ಆಫ್ ಟೆರರಿಸಂ ಅಂತ. ಅಲ್ಲ, ಈಗ ನೀವೇ ವಿಕ್ಟಿಮ್ ಕೂಡ ಆಗ್ಬಿಡ್ತೀರಾ. ಜೊತೆಗೆ ನೀವೇ ಫ್ರಾಂಕನ್ಸ್ಟೈನ್ನ ಫಾಲೋ ಕೂಡ ಮಾಡ್ತೀರಾ. ಆಮೇಲೆ ಹೇಳ್ತೀರಾ ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನಾವೇ ಇದ್ರಲ್ಲಿ ವಿಕ್ಟಿಮ್ ಅಂತ. ಹಾ, ಒಸಾಮಾ ಬಿನ್ ಲಾಡೆನ್ ಏನಿದ್ದಾನೆ ಅವನು ನಾವೇ ಮನೇನ ಕೊಟ್ಟಿದ್ದೀವಿ. ಅದು ಪರವಾಗಿಲ್ಲ. ನೋಡಿ, ಪ್ರತಿದಿನ ನಾವು ಹಾಫಿಜ್ ಸಯೀದ್ ನೋಡಿ, ಇವನನ್ನ ಗ್ಲೋಬಲ್ ಟೆರರಿಸ್ಟ್ ಅಂತ ಲಿಸ್ಟ್ ಮಾಡಿದ್ದಾರೆ. ಇವರನ್ನ ಅಮೆರಿಕಾದಲ್ಲೂ ಕೂಡ ಆತಂಕವಾದಿ ಅಂತ ಹೇಳಿದ್ದಾರೆ. ಆದ್ರೆ ಅವರಲ್ಲೂ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಯಾವುದೇ ಚಿಂತೆ ಇಲ್ಲದೆ ಇದ್ದಾರೆ. ಹೌದು ಹೌದು. ನೋಡಿ, ಹೀಗಿರುವಾಗ ಸೈನ್ಯದ ಪ್ರಯೋಜನ ಏನು? ಇವ್ರ ಪ್ರಕಾರ ಇವ್ರ ಜನಗಳು ಈ ಮದ್ರಾಸೆ ಅನ್ನೋದೇನಿದೆ ಅದ್ರಲ್ಲಿ ಅವ್ರು ಬರೀ ಕೇವಲ ಜಿಹಾದಿಗಳನ್ನ ಪಾಲನೆ ಮಾಡ್ತಾರೆ. ಮತ್ ಹೋಗಿ ಅವರು ಈಗ ನಡೀತಾರಂತ ಈ ಭಯಾನಕ ಕೆಲ್ಸಗಳನ್ನ ಮಾಡ್ತಾರೆ. ಅದನ್ನ ನೀವೆಲ್ಲ ಕೂಡ ನೋಡಿರ್ತೀರಾ. ಈಗಷ್ಟೇ ನಮ್ಮ ಈ ಪೆಹಲ್ಗಾಮಲ್ಲಿ ಏನಾಯ್ತು, ಅದಕ್ ಮುಂಚೆ ಈ ಮುಂಬೈ ಅಟ್ಯಾಕ್ಸ್ ಎಲ್ಲ ಏನಾಗಿತ್ತು, ಮತ್ತೆ ನಮ್ಮ ಈ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತು. ಇದೆಲ್ಲ ಏನ್ ಹೇಳ್ತಾರೆ, ಈ ಜನಗಳ ಮೂಲಕ ಅವ್ರು ಇದನ್ನೆಲ್ಲ ಮಾಡಿಸ್ತಾರೆ, ಅವ್ರನ್ನ ಮುಂದೆ ಇಟ್ಟು. ನೋಡಿ, ನಾನು ಈ ಮಾತನ್ನ ಒಪ್ತೀನಿ. ಅವರು ಫ್ರಂಟ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಕಾಶ್ಮೀರದಲ್ಲಿ ಹೆಸರು ಸಿಗುತ್ತೆ, ಹಣ ಸಿಗುತ್ತೆ, ಮನೆ ಸಿಗುತ್ತೆ, ಬಹಳ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಆದ್ರೆ ಯಾರಿಗ್ ಮಾರ್ತಾರಲ್ಲ ಅವ್ರಿಗೂ ಏನಾದ್ರೂ ಕೊಡ್ತಾರೆ ಅನ್ಸತ್ತೆ. ನಾನು ನಿಮ್ಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಆಕ್ಚುಲಿ ನಮ್ಮ ಮನೇಲಿ ಒಬ್ಬ ಕೆಲ್ಸದವ್ರು ತುಂಬಾ ವರ್ಷಗಳಿಂದ ನಮ್ಮ ಜೊತೆ ಇದ್ರು. ಅಂಡ್ ಹಿ ವಾಸ್ ಅ ಶೆಫ್. ಅಂಡ್ ಅವ್ರು ನಮ್ಮ ಜೊತೆ ತುಂಬಾ ವರ್ಷಗಳಿಂದಾನೇ ಕೆಲಸ ಮಾಡ್ತಿದ್ರು. ಅವ್ರು ನಮ್ಮ ಜೊತೆ ಇಡೀ ಪ್ರಪಂಚನೇ ಸುತ್ತ ಬರ್ತಾ ಇದ್ರು. ಯಾಕಂದ್ರೆ ನಮ್ಮ ತಂದೆ ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಜೊತೆ ಎಲ್ಲ ಅವರು ಹೋಗ್ತಾ ಇದ್ರು. ಅವ್ರು ಒಂಥರ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ತರ ಆಗ್ಬಿಟ್ಟಿದ್ರು. ಅವ್ರನ್ನ ನಾವು ಪ್ರೀತಿಯಿಂದ ಅಂಕಲ್ ಅಂತ ಕರಿತಾ ಇದ್ವಿ. ಅಷ್ಟು ನಾವು ಅವ್ರ ಜೊತೆ ಬಾಂಡಿಂಗ್ ಬೆಳೆಸ್ಕೊಂಡಿದ್ವಿ, ಮತ್ತೆ ತುಂಬಾನೇ ಕ್ಲೋಸ್ ಆಗ್ಬಿಟ್ಟಿದ್ವಿ ಫ್ಯಾಮಿಲಿ ಕಡೆಯಿಂದ. ನಮ್ಗವ್ರು ತುಂಬಾ ಹತ್ರ ಆಗ್ಬಿಟ್ಟಿದ್ರು. ನಾನು ಕೂಡ ಅವ್ರಿಗೆ ತುಂಬಾ ಸರಿ ಹೇಳ್ತಾ ಇದ್ದೆ, ಒಂದ್ ರೀತಿ ಅವ್ರ ಕೈಲಿ ಒಂದು ಮ್ಯಾಜಿಕ್ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ರು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ, ನೋಡಿ ಅಂಕಲ್, ನಾನು ಆಕ್ಚುಲಿ ಹೊರಗೋದಾಗ ಒಂದು ಸಖತ್ತಾಗಿರುವಂತ ಆಪಲ್ ಪೈನ ತಿನ್ಕೊಂಬಂದಿದ್ದೆ. ನಾನೀಗ ನಿಮ್ಮನ್ನ ಆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಲಿ. ನೀವು ಅದನ್ನ ತಿನ್ಬಿಟ್ಟು ನನಗೆ ಹೇಳಬೇಕು ಅದ್ರಲ್ಲಿ ಏನಿದೆ ಅಂತ, ಮತ್ತೆ ನೀವು ಮನೆಗೆ ಬಂದು ನನಗೆ ಅದೇ ತರನೇ ಮಾಡ್ಕೊಡ್ಬೇಕು ಅಂತ ಕೇಳಿದ್ದೆ. ಹಾಗಾಗಿ ನಾನು ಅವ್ರನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ದೆ. ಒಂದ್ ರೀತಿ ಅವ್ರು ತುಂಬಾ ಒಬ್ಬ ಸುಂದರವಾದ ವ್ಯಕ್ತಿ ಅಂತ ಹೇಳ್ಬೋದು. ಅದನ್ನ ತಿನ್ಬಿಟ್ಟು ಹೇಳ್ತಾ ಇದ್ರು ಅವರು, ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಏನೂ ಇಲ್ಲ, ಇದ್ರಲ್ಲಿ ಬರೀ उन्हें सेब पाए लेकिन बड़ी कंजूसी नाल पाए और ਉਹਦੇ ਉੱਤੇ ਉਹਨਾਂ ਨੇ ਦਬਾ ਕੇ ਉਹਨਾਂ ਨੇ ਦਾਲਚੀਨੀ ਪਾਈ ਹੈ। ਹਾਂ, ਉਹਨਾਂ ਦੀ ਜਿਹੜੀ ਐਸਟ੍ਰੀਮ ਹੈ ਉਹ ਬੜੀ ਟੈਟ ਹੈ। ಅದು ಮತ್ತೆ ನಾವು ಅವ್ರನ್ನ ಮನೆಗೆ ಕರ್ಕೊಂಡ್ಮೇಲೆ ಅವ್ರ ಮನೇಲಿ ಕೂಡ ಅದನ್ನ ಟ್ರೈ ಮಾಡ್ತಾ ಇದ್ರು. ಆಕ್ಚುಲಿ ನೋಡಿದ್ರೆ ಅವ್ರಿಗಿಂತ ಚೆನ್ನಾಗಿ ಇವರೇ ಮಾಡಿರ್ತಿದ್ರು. ಒಂದಿನ ಆಕ್ಚುಲಿ ಏನಾಯ್ತು ಅಂದ್ರೆ, ಬೆಳಗಿನ ಸಮಯ ಇದು. ಆಗ ನಾವು ಸ್ಟಾಕ್ಹೋಮ್ ಅಲ್ಲಿ ಇದ್ವಿ, ಸ್ವೀಡನ್ ಅಲ್ಲಿ. ಬೆಳಗ್ಗೆನೆ ಯಾರೋ ಕೂಗಾಡೋ ಶಬ್ದ ಕೇಳಿಸ್ತಾ ಇತ್ತು ನನಗೆ. ಆಗ ಅಲ್ಲಿಂದ ಓಡ್ ಹೋದೆ ನಾನು ಕಿಚನ್ಗೆ. ಅಲ್ಲಿಂದನೇ ಶಬ್ದ ಬರ್ತಾ ಇದ್ದಿದ್ದು. ನೋಡಿದ್ರೆ ಈ ನಮ್ಮ ಅಂಕಲ್ ಇದ್ರಲ್ಲ, ಅವರು ಕೆಳಗ್ ಮಲ್ಕೊಂಡು, ಅಂದ್ರೆ ಅಲ್ಲಿ ಏನಾಗ್ತಿದೆ ಅಂದ್ರೆ ಅವರು ಕಿರ್ಚ್ತಾ ಇದ್ದಾರೆ. ಅವ್ರ ಕೈಲಿ ಏನು ಹೇಳೋಕೆ ಆಗ್ತಿಲ್ಲ. ಮತ್ತೆ ನಾನು ಅವ್ರನ್ನ ಮತ್ತೆ ಕೇಳ್ತಾ ಇದ್ದೀನಿ ಏನು ಅಂತ. ಆದ್ರೆ
ಅವ್ರ ಬಾಯಿಂದ ಏನು ಬರ್ತಾನೆ ಇಲ್ಲ. ಆದ್ರೆ ಅವ್ರ ಕೈಯಲ್ಲಿ ಒಂದು ಪೇಪರ್ ಇತ್ತು, ಅದನ್ನ ನಾನು ತಗೊಂಡು ಓದಕ್ ಶುರು ಮಾಡಿದೆ. ಅದು ಆಕ್ಚುಲಿ ಒಂದು ಲೆಟರ್. ಆ ಲೆಟ್ರಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ, ಅದು ಪ್ರೀತಿಯ ಅಪ್ಪ, ಒಂದ್ ವೇಳೆ ಈ ನನ್ನ ಲೆಟರ್ ನಿಮಗೆ ಸಿಕ್ಕಿದೆ ಅಂದ್ರೆ ನಾನೀಗ ನನ್ನ ಗುರಿನ ತಲುಪಿದ್ದೀನಿ ಅಂತ. ನಿಮಗೆ ಖುಷಿಯಾಗತ್ತೆ ಇದನ್ನ ತಿಳ್ಕೊಂಡು. ಅದು ನಾನು ಜಿಹಾದ್ಗೋಸ್ಕರ ನಾನು ನನ್ನ ಜೀವನ ಅಪ್ಪಿಸ್ಬಿಟ್ಟಿದ್ದೀನಿ, ಜಿಹಾದ್ಗೋಸ್ಕರ. ಮತ್ತೆ ನಾನು ಹೊರಟಿದ್ದೀನಿ ನನ್ನ ಗೆಲುವಿಗೋಸ್ಕರ. ಮತ್ತೆ ಒಂದ್ ವೇಳೆ ನೀವು ಈ ಲೆಟರ್ನ ಓದ್ತಾ ಇದ್ದೀರಾ ಅಂದ್ರೆ ನನ್ನ ಗೆಲುವು ಸಿಕ್ಕಿದೆ ಅಂತಾನೆ. ಮತ್ತೆ ಒಂದ್ ವೇಳೆ ನೀವು ನನ್ನ ಡಿಸಿಷನ್ನ ಗೌರವಿಸ್ತೀರಾ ಅಂತಂದ್ರೆ, ಮತ್ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನೀವು ನಿಮ್ಮ ದುಃಖನ ಎಕ್ಸ್ಪ್ರೆಸ್ ಮಾಡಬಾರ್ದು. ನೀವು ಈ ಗೆಲುವನ್ನ ಸೆಲೆಬ್ರೇಟ್ ಮಾಡಬೇಕು. ಮತ್ ನೀವು ಇಡೀ ನಮ್ಮ ಮೊಹಲ್ಲಾದಲ್ಲಿ ಮಿಠಾಯಿ ಹಂಚಬೇಕು. ಯಾಕಂದ್ರೆ ನಿಮ್ಮ ಮಗ ಏನಿದ್ದಾನೆ ಅವನ್ ತನ್ನನ್ನ ದೇಶಕ್ಕೆ ಅರ್ಪಿಸ್ಕೊಂಡಿದ್ದಾನೆ. ನಾನು ಆ ಲೆಟರ್ನ ಓದಿದ್ಮೇಲೆ ನನಗೆ ಒಂಥರ ಕಷ್ಟ ಆಗೋಕ್ ಶುರು ಆಗೋಯ್ತು. ಆ ಮನುಷ್ಯ ಏನಿದ್ದ ಅಲ್ವಾ, ಅವರು ತಮ್ಮ ಫ್ಯಾಮಿಲಿಗೋಸ್ಕರನೇ ಹಣ ಸಂಪಾದನೆ ಮಾಡಿ ಅವ್ರು ಕಳಿಸ್ತಾ ಇದ್ರು. ಆ ಮನುಷ್ಯ ಕುಸ್ತು ಹೋಗ್ಬಿಟ್ಟ. ಮತ್ತೆ ಆಮೇಲೆ ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನ ನೀವು ಪ್ಲೀಸ್ ಕಳಿಸ್ಕೊಡಿ, ನಮ್ಮೂರಿಗೆ ಹೋಗ್ಬೇಕು. ಆ್ಯಂಡ್ ಹೆಚ್ಚು ಕಡಿಮೆ ಇನ್ನು 6 ತಿಂಗಳಲ್ಲಿ ಅವರು ಕೂಡ ತೀರ್ಕೊಂಡ್ಬಿಟ್ರು. ಯಾಕಂದ್ರೆ ಈ ವಾಸ್ ಟೇಕನ್ ಬ್ಯಾಕ್. ಹಾಗೆ ಅವರು ದುಡ್ಡಿನ ಬಗ್ಗೆ ಏನ್ ಮಾತಾಡಿರ್ತಾರಲ್ವಾ, ಆ ಥರ ಅವ್ರ ಫ್ಯಾಮಿಲಿಗೆ ಯಾವುದೇ ಹಣದ ಸೌಕರ್ಯ ಸಿಗ್ಲೇ ಇಲ್ಲ. ನಾನು ಯಾವಾಗ ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಬಿಟ್ನಲ್ಲ, ಅವರು ನಮ್ಮ ಮನೇಲಿ ಅಷ್ಟು ವರ್ಷನ ಕೆಲಸ ಮಾಡ್ತಿದ್ರು, ಅಷ್ಟು ನಿಯತ್ತಾಗಿದ್ರು. ಅವ್ರ ಮಗನ್ಗೆ ಹಾರ್ಡ್ಲಿ ಒಂದು 19 ವರ್ಷ ಅಷ್ಟೇ. 19 ವರ್ಷಕ್ಕೆ ಅವನು ಎಂತ ಕೆಲಸ ಮಾಡ್ದ ಅಂದ್ರೆ, ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದ್ರೆ, ನೀವೊಂದು ಚಿಕ್ಕ ಹುಡುಗ, ಅದು 19 ವರ್ಷದ ಹುಡುಗನ್ ಕರ್ಕೊಂಡು ಹೋಗಿ ಮತ್ತ ಆ ಹುಡುಗನ ಜೊತೆ ಹೀಗೆಲ್ಲ ಅಷ್ಟು ಸುಲಭ ಅಲ್ಲ. ಅದರಿಂದ ಅವನು ಮಾತ್ರ ಸಾಯಲ್ಲ, ಅವನ ಇಡೀ ಕುಟುಂಬ, ಇಡೀ ಪರಿವಾರ ಸಾಯ್ಬೇಕಾಗಿ ಬರುತ್ತೆ. ಅಲ್ಲ, ನೀವುಗಳು ನಿಮ್ಮ ಜೇಬನ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಮತ್ ನಿಮ್ಮ ಬೆನಿಫಿಟ್ಸ್ಗೋಸ್ಕರ ನೀವು ಇಂಥ ಹುಡುಗನೆಲ್ಲ ಮುಂದೆ ನಿಲ್ಲಿಸ್ಕೊಂಡು ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ, ನೀವು ಇದನ್ನ ಯೋಚನೆ ಮಾಡ್ತಿಲ್ಲ, ಇವ್ರಿಗೆಲ್ಲ ನಾಳೆ ಏನಾಗ್ಬೋದು, ಇವ್ರ ಫ್ಯಾಮಿಲಿ ಮೇಲೆ ಎಂತ ಪರಿಣಾಮ ಬೀಳ್ಬೋದು. ಸೊ ಮತ್ತೆ ಇದೆಲ್ಲ ಇಸ್ಲಾಂನ ಹೆಸರಲ್ಲೇ ಆಗ್ತದೆ. ಸೊ ಇದೆಲ್ಲ ನೀವು ಇಸ್ಲಾಂ ಅಂತ ಹೇಳಿ ಮಾಡ್ತಾ ಇದ್ದೀರಾ. ಪಹಲ್ಗಾಮ್ನಲ್ಲಿ ಏನಾಯ್ತಲ್ಲ, ಅಲ್ಲಿ ಧರ್ಮನ ಕೇಳಿ ಶೂಟ್ ಮಾಡಿದ್ದಾರೆ. ಹೌದು. ಅಂಡ್ ಆಮೇಲೆ ನೀವು ಯು ಹ್ಯಾವ್ ದ ಒಡಾಸಿಟಿ ಟು ಸೇ ದಟ್ ನಾನ್ ದ್ರೋಹಿ ಅಂತ. ಯು ಆರ್ ನಾಟ್ ಜಸ್ಟ್ ಅ ಟ್ರೇಟರ್ ಫಾರ್ ಯೋರ್ ಓನ್ ಕಂಟ್ರಿ, ಬಟ್ ನೀನು ಹ್ಯುಮ್ಯಾನಿಟಿಗೆ ಒಬ್ಬ ದೊಡ್ಡ ದ್ರೋಹಿ. ನಿಮ್ಮ ವಿಚಾರವಾಗಿ ಅವರು ಏನೇನು ಹೇಳ್ತಾರೆ ಅಂತಂದ್ರೆ, ಅವ್ರು ಹೇಳ್ತಾರೆ, ಇವರು ನಮ್ಮ ಆರ್ಮಿಯ ಮೇಜರ್, ಇವರನ್ನ ನಾವು ಭಾರತಕ್ಕೆ ಗೂಢಾಚಾರ ಮಾಡೋದಕ್ಕೆ ಅಂತಾನೆ ಕಳ್ಸಿದೀವಿ. ಮತ್ತೆ ನಿಮ್ದು ಒಂದು ಫೋಟೋ ಕೂಡ ಇದೆ, ನೀವು ಮೇಜರ್ನ ಯೂನಿಫಾರ್ಮ್ನಲ್ಲಿರುವಂಥದ್ದು, ಅದನ್ನ ತೋರಿಸ್ತೀನಿ. ಮೀಸೆ ಎಲ್ಲ ಬಿಟ್ಕೊಂಡು ನೀವು ಒಳ್ಳೆ ಮೇಜರ್ ತರನೇ ಕಾಣಿಸ್ತಾ ಇದ್ದೀರಾ. ಮತ್ತೆ ಅವ್ರು ಬರೀತಾರೆ, ಮೇಜರ್ ಸಾಹೇಬ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಭಾರತದಲ್ಲಿದ್ದು, ಇದೇ ತರ ಇನ್ಫಾರ್ಮೇಶನ್ ಕಳಿಸ್ತಾ ಇರಿ. ನಿಮ್ಮ ಮಿಷನ್ ಮಾತ್ರ ಮರಿಬೇಡಿ, ಅದು ಏನ್ ಬೇಕಾದ್ರೂ ಆಗಿರ್ಲಿ. ನನ್ನ ಪ್ರಕಾರ ತುಂಬಾ ಹೊತ್ತಾಗೋಗಿದೆ. ಜನರಲ್ ಸಾಬ್, ನಿಮ್ಮ ಕೃಪೆಯಿಂದ ನನಗೆ ಸ್ವಲ್ಪನಾದ್ರೂ ಅದು ಪ್ರಮೋಷನ್ ಆದ್ರೂ ಸಿಗ್ಬೇಕು. ಸೊ ನಾನೀಗ ಅಟ್ಲೀಸ್ಟ್ ಕರ್ನಲ್ ಆದ್ರೂ ಆಗ್ಬೇಕಲ್ವಾ? ಅಯ್ಯೋ ಸರ್, ಅದಕ್ಕೆ ನಾನೊಂದು ಯುದ್ಧ ಸೋಲ್ಬೇಕಾಗತ್ತೆ. ಆದ್ರೆ ನೋಡಿ, ಇದು ಮೊದಲನೇ ಸಲ ಹೀಗಾಗ್ತಾ ಇದೆ. ಯಾವುದೋ ಒಂದು ದೇಶದಲ್ಲಿ ಯುದ್ಧವನ್ನ ಸೋತ ನಂತರ ಪ್ರಮೋಷನ್ ಸಿಕ್ಕಿದೆ. ಓನ್ಲಿ ಇನ್ ಪಾಕಿಸ್ತಾನ್. ಐ ಮೀನ್, ದಿಸ್ ಇಸ್ ಸಮಥಿಂಗ್ ದಟ್ ಐ ಕೆನ್ ನಾಟ್. ಐ ಮೀನ್, ನಾನೇನು ಇಡೀ ಪ್ರಪಂಚನೇ ನೋಡ್ತಿದೆ, ಆದ್ರೂ ನೀವು ಈ ಥರನೇ ಮಾಡ್ತಾ ಕೂಡ್ತೀರಾ ಅಂದ್ರೆ ಮತ್ತೆ ದೇಶದ ಕತೆ ಏನಾಗತ್ತೆ? ಈಗ ಟ್ರಂಪ್ ಸಾಹೇಬ್ರ ಹತ್ರ ಹೋಗಿ ಕೇಳ್ಕೊಳ್ತಾರೆ, ನನ್ನೂ ಸ್ವಲ್ಪ ಲಿಫ್ಟ್ ಮಾಡಿ ಅಂತ. तेरी ऊंची शान मौला, मेरी अर्जी मानने मौला, तू है सब कुछ जानने वाला,
मैं हूँ तेरा मानने वाला, मुझको भी तो लिफ्ट करा दे, थोड़ी सी तो लिफ्ट करा दे। ऐसे पैसों को दिया है, ऐसे पैसों को दिया है, मुझको भी तो लिफ्ट करा दे, थोड़ी सी तो लिफ्ट करा दे। ನೋಡಿದ್ರಾ ನೀವು ಯಾವ ತರ ಒಂದೇ ಒಂದು ನಿಮಿಷದಲ್ಲಿ ಪರಿಸ್ಥಿತಿ ಬದಲಾಯಿಸ್ಬಿಟ್ರಿ. ಈ ಸಮಯದಲ್ಲಿ ಜನತೆ ಯಾರಾದರೂ ಪ್ರಶ್ನೆ ಕೇಳೋರಿದ್ದೀರಾ? ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ನಿಮ್ಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು, ನೀವು ತುಂಬಾ ಟ್ರೋಲಿಂಗ್ ಫೇಸ್ ಮಾಡ್ಬೇಕಾಯ್ತು, ತುಂಬಾ ಜನ ಟ್ರೋಲು ಮಾಡಿದ್ರು, ಮತ್ತೆ ಕೆಲವರು ಬೈದ್ರು ಕೂಡ. ಒಬ್ಬ ಪಾಕಿಸ್ತಾನಿ ಯೋಧನ ಫ್ಯಾಮಿಲಿಗೆ ಜೊತೆ ಹೇಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾರೆ? ನಿಮಗ್ ಬೇಜಾರಾಯ್ತಾ? कुछ तो लोग कहेंगे, लोगों का काम है कहना, छोड़ो इन ಬಾಯಿರದೆ ಮಾತಾಡೋಕಲ್ವಾ, ಮಾತಾಡ್ಲಿ ಬಿಡಿ, ನಾನೇನು ಅನ್ಕೊಳಲ್ಲ. ಇದೇ ನೋಟ್ನಲ್ಲಿ ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅದ್ನಾನ್ ಸಾಮಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಿಮಗೆ ಎಷ್ಟು ಪ್ಯಾಷನ್ ಹಾಡೋದ್ರಲ್ಲಿದೆಯೋ ಅದಕ್ಕಿಂತ ಹೆಚ್ಚು ಊಟದ ಬಗ್ಗೆ ಇದೆ. ನೀವು ಎಷ್ಟು ಹಾಡುಗಳನ್ನು ಹಾಡಿದ್ದೀರೋ ಅದಕ್ಕೆ ಸರಿಸಮನಾಗಿ ನೀವು ಊಟವನ್ನು ಮಾಡಿದ್ದೀರಾ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸಿಂಗರ್, ಕಂಪೋಸರ್, ಆಕ್ಟರ್, ಪರ್ಫಾರ್ಮರ್ ಅದ್ನಾನ್ ಸಾಮಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ದೊಡ್ಡ ಸೋಂಬೇರಿ ಎಂಬುದು. ಇದು ಎಂತ ಒಂದು ಆರೋಪ ಅಂದ್ರೆ ನಾನಿದನ್ನ ಪೂರ್ತಿಯಾಗಿ ಒಪ್ಕೋತೀನಿ. ನಾನು ಸೋಂಬೇರಿನೇ, ಮತ್ತೆ ನಾನು ತುಂಬಾನೇ ನಂದೇ ಆದಂಥ ಸ್ಪೀಡಲ್ಲಿ ಅಥವಾ ಲ್ಯಾಕ್ ಆಫ್ ಸ್ಪೀಡಲ್ಲಿ ಕೆಲಸ ಮಾಡ್ತೀನಿ. ಈಗ ನೋಡಿ, 35 ವರ್ಷಗಳಿಂದ ನೀವು ಹಾಡನ್ನ ಹಾಡ್ತಿದ್ದೀರಾ. ಕೆಲವರು ಹೇಳ್ತಾರೆ ನಾನು 25 ವರ್ಷದಲ್ಲಿ 5,000 ಹಾಡಾಡಿದ್ದೀನಿ, 6,000 ಹಾಡಾಡಿದ್ದೀನಿ ಅಂತ. ಅದ್ನಾನ್ ಸ್ವಾಮಿ ಅವರು ಬರೀ 100. ನೀವು ಮಲಗಿದ್ದೀರಾ? ಇದು ನಾನು ಯಾವಾಗಲೂ ಮ್ಯೂಸಿಕ್ನ ಒಂದು ಫ್ಯಾಕ್ಟ್ರಿ ಥರ ನೋಡೇ ಇಲ್ಲ. ನನ್ನ ಪ್ರಕಾರ ನಾನು ಈ ಮ್ಯೂಸಿಕ್ಗೆ ಬಂದಿರೋದು ಯಾಕೆ ಅಂದರೆ, ನಾನು ಹೇಳ್ತಿಲ್ಲ ಬೇರೆಯವರು ಪ್ಯಾಷನೇಟ್ ಇಲ್ಲ ಅಂತ, ನಾನಂತೂ ಪ್ಯಾಷನೇಟ್ ಇದ್ದೀನಿ. ಆದರೆ ನಾನು ಮ್ಯೂಸಿಕ್ನ ಯಾವಾಗಲೂ ಒಂದು ಯಾವ ದೃಷ್ಟಿಯಿಂದ ನೋಡಿದ್ದೀನಿ ಅಂದರೆ, ನನ್ನ ಮನ್ಸು ಏನು ಹೇಳುತ್ತೋ ಅದನ್ನ ನಾನು ಮಾಡ್ತೀನಷ್ಟೇ. ನನ್ನ ಮನ್ಸು ಅದನ್ನ ಪೂರ್ತಿಯಾಗಿ ಒಪ್ಕೋಬೇಕು, ಇದನ್ನ ನಾನು ಮಾಡಬೇಕು ಅಂತ. ನೋಡಿ, ತುಂಬ ಜನಗಳಿದ್ದಾರೆ, ಅವರು ಸಾವಿರಾರು ಸಂಖ್ಯೆಯಲ್ಲಿ ಹಾಡುಗಳನ್ನ ಹಾಡಿದ್ದಾರೆ, ಮತ್ತು ಅದಂತೂ ತುಂಬಾನೇ ಹೆಮ್ಮೆ ಪಡುವಂಥ ವಿಷಯ. ನಾನು ಅವ್ರನ್ನೆಲ್ಲ ತುಂಬ ಅಡ್ಮೈರ್ ಮಾಡ್ತೀನಿ. ನಾನು ಒಂದು ರೀತಿ ಸ್ವಲ್ಪ ಡಿಫ್ರೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು. ನೋಡಿ, ನಾನು ಹೇಳ್ತೀನಿ, ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಿಮಗೆ ಎಷ್ಟು ಪ್ಯಾಷನ್ ಹಾಡೋದ್ರಲ್ಲಿದೆಯೋ ಅದಕ್ಕಿಂತ ಹೆಚ್ಚು ಊಟದ ಬಗ್ಗೆ ಇದೆ. ನೀವು ಎಷ್ಟು ಹಾಡುಗಳನ್ನು ಹಾಡಿದ್ದೀರೋ ಅದಕ್ಕೆ ಸರಿಸಮನಾಗಿ ನೀವು ಊಟವನ್ನು ಮಾಡಿದ್ದೀರಾ. ಈ ಮಾತು ಒಂಥರ ಸರಿನೇ. ಹೀಗೆ ಕೆಲವು ದಿನಗಳಿಂದ ಒಬ್ಬ ಮನುಷ್ಯ ನನ್ನ ಹತ್ರ ಬಂದಿದ್ದ. ಅವನು ಈ ಕುಕ್ಕಿಂಗ್ ಕೆಲಸಕ್ಕೆ ಅಂತ ಬಂದಿದ್ದ. ನಾನು ಅವನ್ನ ಕೇಳಿದೆ, ಏನೆಲ್ಲ ಮಾಡಕ್ ಬರುತ್ತಪ್ಪ ನಿನ್ಗೆ ಅಂತ. ಅದಕ್ಕೆ ಅವನು ಸ್ಟೈಲಾಗಿ ಒಂದು ಮೆನುನ ನನ್ನ ಮುಂದೆ ಇಟ್ಟ. ಇದ್ರಲ್ಲಿ ನೋಡಿ ಸರ್, ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಾನು ಮಾಡ್ತೀನಿ ಅಂದ. ಮೆನು ತಗೊಂಡು ನೋಡಿದ ಕೂಡಲೇ ಸಿಂಧಿ ಬಿರಿಯಾನಿ ಮಾಡಕ್ ಬರುತ್ತಾ ಅಂತ ಕೇಳಿದೆ. ಅದಕ್ಕೆ ಅವನು ಹಾ ಸರ್ ಮಾಡ್ಕೊಡ್ತೀನಿ ಅಂದ. ನನ್ಗೆ ಆಕ್ಚುಲಿ ರಾಜೇಶ್ ಖನ್ನಾ ಸರ್ ನೆನಪಾಗ್ಬಿಟ್ರು ಅವತ್ತು. ಅವನು ಸ್ವಲ್ಪ ನೋಡೋಕೆ ಅವ್ರ ಹಾಗೆ ಇದ್ದ. ಸೊ ಆಗ ನಾನು ಅವ್ನಿಗೆ ಹೇಳಿದೆ, ಒಂದು ಕೆಲಸ ಮಾಡು, ಸಿಂಧಿ ಬಿರಿಯಾನಿ ಮಾಡು ಅಂದೆ. ಹೇಳಿ ನಾನು ರೆಕಾರ್ಡಿಂಗ್ ಹೋದೆ. ರೆಕಾರ್ಡಿಂಗ್ ಮುಗಿಸಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಾಪಸ್ ಮನೆಗೆ ಬಂದೆ. ನಾನು ಇವತ್ತು ಸಿಂಧಿ ಬಿರಿಯಾನಿ ಬಾರಿಸೋದೆ ಅಂತ. ಸೊ ನಾನು ತಿನ್ನೋಕೆ ಅಂತ ಕೂತ್ಕೊಂಡೆ. ಅವನು ಆ ಬಿರಿಯಾನಿ ತಗೊಂಡು ಬಂದ. ಸೊ ಅದು ನೋಡಿದ್ಮೇಲೆ ಗೊತ್ತಾಯ್ತು, ಯಾವ ಆ್ಯಂಗಲಲ್ಲೂ ಕೂಡ ಅದು ಸಿಂಧಿ ಬಿರಿಯಾನಿ ಅಂತ ನನಗೆ ಅನಿಸ್ಲೇ ಇಲ್ಲ. ನಾನು ಇಮಿಡಿಯೇಟಾಗಿ ಅವನ್ನ ಇಲ್ಲಿ ಬಾ ಅಂದೆ. ಇದೇನು ಅಂತ ಕೇಳಿದ್ರೆ, ಸಿಂಧಿ ಬಿರಿಯಾನಿ ಬಂದ. ಅದಕ್ಕೆ ನಾನಂದೆ, ಆಗ ನನ್ನ ವೆಯ್ಟು ಹೆಚ್ಚು ಕಮ್ಮಿ ಒಂದು 230 ಇತ್ತು.
ಹೋ, ಮನುಷ್ಯ ತೂಕ ಇರಬೇಕು. तो ನಾನವನ್ನ ಮತ್ತೆ ಕೇಳಿದೆ, ಇದು ಸಿಂಧಿ ಬಿರಿಯಾನಿನಾ? ಹೌದು ಸಾಬ್ ಅಂದ. ನಾನು ಹೇಳಿದೆ, ನನ್ನ ಸರಿಯಾಗಿ ನೋಡು. ಅದನ್ನ ಕೇಳಿಸ್ಕೊಂಡು ಅವನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟ, ಯಾಕಂದ್ರೆ ಏನೋ ತಪ್ಪಾಗಿದೆ ಅಂತ ಗೊತ್ತಾಯ್ತು. ನಾನು ಮತ್ತೊಂದ್ಸರಿ ನನ್ನ ಸರಿಯಾಗಿ ನೋಡು ಅಂದೆ. ಈ ಮನುಷ್ಯನ್ ತೂಕ ಏನ್ ನೋಡ್ತಾ ಇದೆಯಲ್ವಾ, ಇದು ಕುಡ್ದು ತಿಂದು ಬಂದಿರೋಂಥದ್ದು, ಸುಮ್ನೆ ಹಾಗೆ ಬಂದಿರೋದಲ್ಲ. ನೀನ್ ಬೇರೆ ಯಾರಾದ್ರೂ ಬಕ್ರ ಮಾಡ್ಬೋದು, ನನ್ನ ಬಕ್ರ ಮಾಡೋಕ್ಕಾಗಲ್ಲ. ಸರ್ ನನ್ನ ಬಿಟ್ಬಿಡಿ ಸರ್, ನಂಗೆ ಬಿರಿಯಾನಿ ಮಾಡಕ್ ಬರಲ್ಲ ಅಂದ. ಅಂದ್ರೆ ನೀವು ಏನು 230 kg ತೂಕ ಇದ್ರಲ್ಲ? ಹೌದು. ನೀವು ಊಟ ಮಾಡೋದ್ರಿಂದಾಗಿ ದಪ್ಪ ಆಗಿದ್ರೋ ಅಥವಾ ದಪ್ಪ ಇದ್ದಿದ್ರಿಂದಾಗಿ ಊಟ ಜಾಸ್ತಿ ಮಾಡ್ತಿದ್ರು? ಜನ ಕೆಲವು ಸರಿ ನನ್ನ ಕೇಳ್ತಾ ಇದ್ರು, ಅದು ಸರ್ಕಾಸ್ಟಿಕ್ ಆಗಿ ಕೇಳ್ತಾ ಇದ್ರು, ನಿಮ್ಮ ಈ ಫಿಟ್ನೆಸ್ನ ಸೀಕ್ರೆಟ್ ಏನು ಅಂತ. ನಾನ್ ಸಖತ್ತಾಗಿ ಊಟ ಮಾಡ್ತೀನಿ, ಸಖತ್ ಮಜಾ ಕೊಡುತ್ತೆ ನನಗೆ. ಐ ವಾಸ್ ವೆರಿ ಅನ್ಅಪಾಲಜೆಟಿಕ್ ಅಬೌಟ್ ದ್ಯಾಟ್. ಆದ್ರೆ ರಿಯಾಲಿಟಿ ಏನು ಅಂದ್ರೆ, ಅದು ನನಗೆ ಊಟ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ಅದೇ ಕಾರಣದಿಂದ ನನ್ನ ತೂಕ ಹೆಚ್ಚಾನೆ ಹೋಯ್ತು. ಮತ್ತೆ ಫ್ಯಾಮಿಲಿ ಟೆಂಡೆನ್ಸಿ ಕೂಡ ಇರುತ್ತಲ್ವಾ. ನಮ್ಮ ಮನೇಲಿ ಒಬ್ರು ಕೆಲ್ಸದವ್ರಿದ್ರು ಅಡ್ಗೆ ಮಾಡೋದಕ್ಕೆ. ಅವರು ಆಕ್ಚುಲಿ ಪಂಜಾಬ್ನವರು. साढ़े हंसते थे पानी भी क्यों है. ಸೊ ರಿಯಾಲಿಟಿ ಏನು ಅಂದ್ರೆ, ನಾನು ಊಟನ ಸ್ವಲ್ಪ ತಿಂದ್ರೂ ಕೂಡ ನನ್ನ ತೂಕ ಜಾಸ್ತಿ ಆಗ್ಬಿಡ್ತಿತ್ತು. ಈಗ್ಲೂ ಆಗುತ್ತೆ. ಕೆಲವು ಪ್ರಾಣಿಗಳು ತುಂಬಾನೇ ತಿಂತವೆ, ಆದ್ರೆ ದಪ್ಪನೇ ಆಗಲ್ಲ. ನಿಮ್ಮ ಈ ಸೋಂಬೇರಿತನ ಏನಿದೆಯಲ್ಲ, ಇದು ನೀವು ದಪ್ಪ ಇದ್ದಿದ್ರಿಂದಾಗಿ ಬಂದಿದ್ದ ಅಥವಾ ಸೋಂಬೇರಿಯಿಂದಾಗಿ ದಪ್ಪ ಆಗಿದ್ದ? ಎರಡೂನು. ಆಕ್ಚುಲಿ ಈಗಿದು ತಮಾಷೆ ಅನ್ನಿಸ್ತಿರ್ಬೋದು, ಆದ್ರೆ ನಾನು ಯಾವಾಗ 230 kg ಆಗ್ಬಿಟ್ಟಿದ್ದೆ, ಅದು ನನಗೆ ಒಂದು ತುಂಬಾ ಸೀರಿಯಸ್ ವಿಷಯ ಆಗೋಯ್ತು. ಒಂದು ಸೀರಿಯಸ್ ಹೆಲ್ತ್ ಇಶ್ಯೂ ಅಂತ ಹೇಳ್ಬೋದು. ಹಾಗೇನೇ ನಮ್ಮ ತಂದೆಯವ್ರೇನಿದ್ರು, ಅವರು ಕೂಡ ಒಬ್ಬ ಕ್ಯಾನ್ಸರ್ ಪೇಷಂಟ್ ಆಗಿದ್ರು. ಹೀ ಸಫರ್ಡ್ ಫ್ರಮ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಕ್ಯಾನ್ಸರ್ಸ್, ವಿಚ್ ವಾಸ್ ಕ್ಯಾನ್ಸರ್ ಆಫ್ ಪ್ಯಾನ್ಕ್ರಿಯಾಸ್. ಮತ್ತೆ ಆಗ ನಾವು ಲಂಡನ್ನಲ್ಲಿದ್ವಿ. ನಾನೊಂದಿನ ನಮ್ಮ ಪಪ್ಪನಿಗೆ ಹೇಳಿದೆ, ನೋಡಿ ನೀವು ಇಲ್ಲೇ ಇರೋದ್ರಿಂದ ನಿಮ್ಮ ಚೆಕಪ್ ಏನಿದೆಯೋ ಎಲ್ಲ ಮಾಡಿಸ್ಕೊಳ್ಳಿ. ಅವ್ರಿಗೆ ಆಪರೇಷನ್ ಕೂಡ ಆಗಿತ್ತು. ಅದು ಎಲ್ಲಿ ಅಂದ್ರೆ ಕ್ರಾಂಬಾಯ್ಲ್ ಹಾಸ್ಪಿಟ್ಲಲ್ಲಿ. ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಂದಿದ್ದಕ್ಕೆ ಅವರು ನನ್ಗೇನು ಹೇಳಿದ್ರು ಅಂದ್ರೆ, ನಾನು ಯಾವಾಗ ಹೋಗ್ತೀನಿ ಗೊತ್ತಾ, ನಿನ್ ಚೆಕಪ್ನ ಮಾಡಿಸಿದ್ಮೇಲೆ. ಸೊ ಅವ್ರ ಕಂಡೀಷನ್ ನೋಡಿದ್ಮೇಲೆ ನಾನು ಹೇಳಿದೆ, ಸರಿ ನಾನು ಚೆಕಪ್ ಮಾಡಿಸ್ತೀನಿ ಅಂತ. ಸೊ ನಾನು ಹೋಗಿ ಚೆಕಪ್ ಮಾಡಿಸ್ಕೊಂಡೆ. ಆಮೇಲೆ ಈ ರಿಸಲ್ಟ್ ಏನು ಅಂತ ಬಂತಲ್ಲ. ಸೊ ಅಲ್ಲಿನ ಡಾಕ್ಟರ್ ಹೇಗೆ ಅಂದ್ರೆ, ನಮ್ಮ ಥರ ಈ ಶುಗರ್ ಕೊಟ್ಟೆಲ್ಲ ಮಾತಾಡಲ್ಲ. ಏನೇ ಇದ್ರೂ ನೇರವಾಗಿ ಅದನ್ನ ಮುಖದ ಮೇಲೆ ಹೇಳ್ಬಿಡ್ತಾರೆ. ಸೊ ಸುಮ್ಮನೆ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಅಲಂಕಾರ ಮಾಡ್ಕೊಂಡು ಅವರು ಆ ರೀತಿ ಎಲ್ಲ ಅವರು ಮುಚ್ಚಿಡುವಂತ ಕೆಲಸ ಏನು ಮಾಡೋದಿಲ್ಲ. ನಮ್ಮ ಡಾಕ್ಟರ್ ಏನಿದ್ದಾರೆ ಅವರು ಚೆನ್ನಾಗಿ ಯೋಚಿಸಿ ಹೇಳ್ತಾರೆ. ಸಾಕಷ್ಟು ಸಮಯದ ನಂತರ ನಿಮ್ಗೆ ಹೇಳ್ತಾರೆ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ. ಆಕ್ಚುಲಿ ಅಲ್ಲಿ ಡಾಕ್ಟರ್ ನೇರವಾಗಿ ಹೇಳ್ಬಿಡ್ತಾರೆ. ಇಲ್ಲಿ ಡಾಕ್ಟರ್ ಹೇಗೆ ಹೇಳ್ತಾರೆ ಅಂದ್ರೆ, ದಪ್ಪ ಆಗಿದ್ರೆ ನೀವು ಸ್ವಲ್ಪ ಹೆಲ್ದಿ ಆಗ್ಬಿಟ್ಟಿದ್ದೀರಾ. ನಾನೀಗ ನೇರವಾಗಿ ಹೇಳಿದೆ ಅಂತ ನೀವು ಏನು ಫೀಲ್ ಮಾಡ್ಕೋಬೇಡಿ ಆಯ್ತಾ. ಇವರೆಲ್ಲ ಹೀಗೆ ಒಂದ್ ಸ್ವಲ್ಪ ಅದನ್ನ ಏನು ಡೆಕೋರೇಟ್ ಮಾಡಿ ಬೇಜಾರಾಗ್ದಿರೋ ತರ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಅವರಲ್ಲಿ ಏನು ಹೇಳಿದ್ರು ಅಂದ್ರೆ, ಮಿಸ್ಟರ್ ಸ್ವಾಮಿ, ಯುವರ್ ರಿಸಲ್ಟ್ಸ್ ಆರ್ ಆನ್ ದ ಬಾರ್ಡರ್ ಲೈನ್. ಇಫ್ you continue with this lifestyle, I would not be surprised that your parents will find you dead in a hotel room 6 months from now. ಅದು ನಂಗೊಂಥರ ಶಾಕ್ ಆಗೋಯ್ತು. ಮತ್ತು ನನ್ಗೆ ಯಾಕೆ ಕೋಪ ಬಂತು ಅಂದರೆ, ಅವ್ರ ಎಲ್ಲ ವಿಷಯನ ನಮ್ಮ ತಂದೆ ಮುಂದೆನೇ ಹೇಳಿಬಿಟ್ರು. ಆಮೇಲೆ ನಾವು ಅಲ್ಲಿಂದ ಹೊರಟು ಕೂಡಲೇ ಆಗ ನಾನು ನಮ್ಮಪ್ಪನಿಗೆ ನಾನೇನು ಹೇಳಿದೆ ಅಂದರೆ, ಈ ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಮೆಲೋ ಡ್ರೊಮ್ಯಾಟಿಕ್ ಇರ್ತಾರೆ ಆ್ಯಂಡ್ ಆಲ್ ದ್ಯಾಟ್, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ಲ ಅಂದೆ. ಆ್ಯಂಡ್ ನಾನು ಅಲ್ಲಿಂದ ಹೊರಟೆ, ಅಂದರೆ ಕ್ರಾಂಬೆಲಿಂದ ಹೊರಟೆ. ನಾನು ಸೀದಾ ಅವತ್ತು ಸಾಯಂಕಾಲ ಆಗಿತ್ತು, ಸೀದಾ ನಾನು ಒಂದು ಬೇಕ್ರಿ ಒಳಗೆ ಹೋಗ್ಬಿಟ್ಟೆ. ಮತ್ತು ಅಲ್ಲಿ ಹೋದ್ಮೇಲೆ ಆ ಬೇಕ್ರಿಲಿದ್ದ ಅರ್ಧ ಪೇಸ್ಟ್ರಿ ಎಲ್ಲ ನಾನೇ ತಿಂದು ಖಾಲಿ ಮಾಡಿಬಿಟ್ಟೆ. ಮತ್ತು ನಮ್ಮ ತಂದೆ ಅಲ್ಲೇ ನಿಂತ್ಕೊಂಡು ನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಹೇಗೆ ಅಂದರೆ ತುಂಬ ಕೋಪ ಮಾಡಿಕೊಂಡು. ಮತ್ತು ಕೇಳಿದ್ರು, ನಿನಗೆ ದೇವ್ರ ಮೇಲೆ ಭಯನೇ ಇಲ್ವಾ ಅಂತ. ನಾನಿದ್ದವನು ಯಾಕೇನಾಯ್ತು ಅಂದೆ. ನಿನ್ ಡಾಕ್ಟರ್ ಹೇಳಿದ್ನ ಕೇಳಿಸ್ಕೊಳ್ಳೇ ಇಲ್ವಾ? ನಾನು ಅದಕ್ಕೆ ಪಾಪ ಡಾಕ್ಟರ್ಗಳು ಹೇಳ್ತಾನೆ ಇರ್ತಾರೆ, ಅವ್ರು ಮೊದಲೇ ಮೆಲೋಡ್ರಾಮ್ಯಾಟಿಕ್ ಅಂತ ಹೇಳಿದ್ನಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂದೆ. ನಂಗೆ ತೊಂದರೆ ಏನು ಅಂತ ಗೊತ್ತಾಗ್ತಿದೆ, ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ. ಆಮೇಲೆ ಅವತ್ತು ಸಾಯಂಕಾಲ ನಾವು ಕೂತು ಮಾತಾಡ್ತಾ ಇದ್ವಿ.
ಅವ್ರು ಹೇಳಿದ್ರು, ನೋಡು ಮಗನೇ, ನಾನ್ ನಿಮ್ ತಂದೆಯಾಗಿ ನನ್ನ ಆಸೆ ಏನು ಅಂದ್ರೆ ನಿನ್ ಜೀವನದಲ್ಲಿ ಅದೇನೇ ಆದ್ರೂ ಕೂಡ ನಾನ್ ನಿನ್ ಜೊತೆ ಇರಬೇಕು ಅನ್ನೋದು. ಮತ್ ನಾನ್ ಪ್ರತಿ ವಿಷಯದಲ್ಲೂ ನಿನ್ಗೆ ಸಹಾಯ ಮಾಡ್ತೀನಿ ಅಂದ್ರು. ಮತ್ ಹಾಗೆ ನಾನ್ ನಿನ್ಗೆ ಯಾವುದೇ ರೀತಿ ಫೇವರ್ನ ಮಾಡ್ತಾ ಇಲ್ಲ. ನಾನ್ ನಿಮ್ ತಂದೆ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಮತ್ ಇದನ್ನೆಲ್ಲ ಮಾಡೋದಕ್ಕೆ ನಿನ್ನಿಂದ ನನಗೆ ಬದಲಾಗಿ ಏನು ಬೇಕು ಇಲ್ಲ. ಆದ್ರೆ ಒಂದೇ ಒಂದನ್ನು ಮಾತ್ರ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇನು ಅಂದ್ರೆ, ಒಬ್ಬ ತಂದೆಯಾಗಿ ಮಕ್ಕಳ ಅಂತ್ಯ ಸಂಸ್ಕಾರನ ಮಾಡಬಾರ್ದು. ಇದು ನನ್ನಿಂದ ಮಾಡಿಸ್ಬೇಡ ಅಂದ್ರು. ನೀನು ಮಗನಾಗಿ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ಆದ್ರೆ ನನ್ನ ಕೈಯಲ್ಲಿ ನಿನ್ನ ಅಂತ್ಯ ಸಂಸ್ಕಾರನ ಮಾಡಿಸ್ಬೇಡ. ಅದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡಿಸು, ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಆದ್ರೆ ಇದು ಬೇಡ. ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಮತ್ತೆ ಆ ಒಂದು ಮೂಮೆಂಟಲ್ಲಿ, ಆ ಕ್ಷಣದಲ್ಲಿ ನಾನು ಅವ್ರಿಗೊಂದು ಮಾತನ್ನು ಕೊಟ್ಟೆ. ನೋಡಿ ಪಾಪ, ನಾನು ನಿಮ್ಗೀಗ ಮಾತು ಕೊಡ್ತಾ ಇದ್ದೀನಿ. ನಾನಿನ್ನೂ ತುಂಬಾ ದಿನ ಬದುಕಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಈ ಕೆಲಸ ನಿಮ್ಮಿಂದ ನಾನು ಯಾವತ್ತೂ ಮಾಡಿಸೋದಿಲ್ಲ ಅಂತ ಆ ಮಾತನ್ನ ನಾನು ಉಳಿಸ್ಕೊಂಡ್ಬಿಟ್ಟೆ. ಆಮೇಲೆ ನಾನು ಒಂದು ಹೆಚ್ಚು ಕಮ್ಮಿ 120 kg ಕಡಿಮೆ ಆದೆ. ಒಂದು ಫೋಟೋ ಇದೆ, ಒಂದು ಫೋಟೋ ತೋರಿಸ್ತೀನಿ. ನೀವು ಮೊದಲು ಹೇಗೆ ಕಾಣಿಸ್ತಾ ಇದ್ರಿ, ಜನಗಳಿಗೆ ಸ್ವಲ್ಪ ರೀಕಾಲ್ ಆಗತ್ತೆ. ಶೋರ್. ನೀವು ಇಷ್ಟು ದಪ್ಪ ಇದ್ದಾಗ ಬಟ್ಟೆ ಹೇಗೆ ಹೋಲಿಸ್ಕೋತಾ ಇದ್ರಿ? ಟೈಲರ್ ಅಳತೆ ಹೇಗೆ ತಗೋತಿದ್ರು? ಟಾನ್ಗಳ ಲೆಕ್ಕದಲ್ಲಿ. ಅದು ಒಂದು ಮಜವಾದ ವಿಷಯ ಇದೆ ಕೇಳಿ. ನಮ್ಮ ಈ ಟೇಲರ್ ಏನಿದ್ದ ಅಲ್ವಾ, ಅವನಿಗಿಂತ ಮುಂಚೆ ಇನ್ನೊಬ್ಬ ಟೇಲರ್ ಇದ್ದ. ಸೊ ಅವನು ಈ ಅಳತೆ ಏನು ಮಾಡ್ತಿದ್ದ ಅಲ್ವಾ, ಸೊ ಆಗೇನಾಗ್ತಿತ್ತು ಅಂದ್ರೆ ಈ ಟೇಪ್ ಅಂತ ಬರುತ್ತಲ್ಲ, ಈ ಅಳತೆ ಮಾಡೋ ಟೇಪ್, ಅದು ಕಡಿಮೆ ಆಗ್ಬಿಡ್ತಿತ್ತು. ಸೊ ಅವನ ಜೊತೆಲಿ ಅವನು ಇನ್ನೊಬ್ಬ ಅಸಿಸ್ಟೆಂಟ್ನು ಕರ್ಕೊಂಬರ್ತಿದ್ದ. ಸೊ ಇವನೇನ್ ಇಲ್ಲಿ ಶುರು ಮಾಡಿತಿದ್ದ ಅಲ್ವಾ, ಅಲ್ಲಿ ಇನ್ನೊಂದು ಟೇಪ್ ಕೊಟ್ಟು ಅದನ್ನ ಹಿಡ್ಕೋ, ಆ ಕಡೆಯಿಂದ ತಗೊಂಬಾ ಅಂತ ಅವನಿಗೆ ಹೇಳ್ತಾ ಇದ್ದ. ಹಾಗೆ ಮಾಡಿದ್ಮೇಲೆ ಅವ್ರಿಗೆ ಆಕ್ಚುಲಿ ಎಕ್ಸಾಕ್ಟ್ ಮೆಷರ್ಮೆಂಟ್ ಸಿಗ್ತಾ ಇತ್ತು. ಆಮೇಲೆ ಅವನು ನನ್ನ ಹೇಗೆ ರೇಗಿಸ್ತಿದ್ದ ಅಂದ್ರೆ, ನೋಡಿ ಸರ್, ಸ್ವಲ್ಪ ಕಡಿಮೆ ಆಗಿದ್ದೀರಾ ಅಂತ. ನಾನು ಆದ್ರೆ ರಿಯಾಲಿಟಿ ಏನಂದ್ರೆ, ಅವಾಗ ನನ್ನ ಈ ವೇಸ್ಟ್ ಸೈಜ್ ಏನಿತ್ತಲ್ಲ, ಅದು ಜಾಸ್ತಿನೇ ಆಗ್ಬಿಟ್ಟಿತ್ತು. ಸುಮಾರು ಒಂದು 81 ಆಗಿತ್ತು. ಚಪ್ಪಾಳೆ. ಅಂದ್ರೆ 81 ವೇಸ್ಟ್, 230 ಕಿಲೋ ತೂಕ, ಮತ್ತೆ ಮಲಗೋದಕ್ಕೆ ಹಾಸಿಗೆ ಕೂಡ ಸ್ಪೆಷಲ್ ಆಗೇ ಮಾಡಿಸಿರ್ಬೇಕು ಅನ್ಸುತ್ತೆ. ಇಲ್ಲ, ಅದು ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಅದೆಷ್ಟೋ ವರ್ಷಗಳ ತನಕ, ಅಂದ್ರೆ ಎಷ್ಟೋ ವರ್ಷಗಳವರೆಗೂ ನಾನು ಮಲ್ಕೊಂಡು ನಿದ್ದೆ ಮಾಡಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ನನ್ ತೂಕ ಎಷ್ಟಾಗ್ಬಿಟ್ಟಿತ್ತು ಅಂದ್ರೆ, ಒಂದ್ ವೇಳೆ ನಾನು ಮಲ್ಕೊಂಡ್ರೆ ನನ್ ಬಾಡಿಲಿ ಆ ಫ್ಯಾಟ್ ಏನಿತ್ತಲ್ಲ, ಅದು ನನ್ನ ಲಂಗ್ಸ್ ಮೇಲೆ ಗ್ರಾವಿಟಿಯ ಕಾರಣದಿಂದ ಅದು ಪ್ರೆಸ್ ಮಾಡ್ಬಿಡ್ತಾ ಇತ್ತು. ಸೊ ನನಗೆ ಉಸಿರಾಡಕ್ ಆಗ್ತಿರ್ಲಿಲ್ಲ. ಸೊ ನಾನು ಕುತ್ಕೊಂಡೇ ಮಲ್ಕೋತಿದ್ದೆ ಎಷ್ಟೋ ವರ್ಷ. ಸೊ ಅದರಿಂದ ಇನ್ನೊಂದಷ್ಟು ಕಾಂಪ್ಲಿಕೇಶನ್ ಶುರುವಾಯಿತು. ಯಾಕಂದ್ರೆ ನನ್ನ ಈ ಕಾಲುಗಳಲ್ಲಿ ವಾಟರ್ ರಿಟೆನ್ಷನ್ ಶುರು ಆಗ್ಬಿಡ್ತು. ಸೊ ಈಗ ನೀವೇ ಅನ್ಕೊಳ್ಳಿ, ನೀವೇನಾದ್ರು ಒಂದು ಲಾಂಗ್ ಫ್ಲೈಟ್ ತಗೊಂಡ್ರಿ ಅಂದ್ರೆ, ಸೊ ಆಕ್ಚುಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಕಾಲುಗಳಲ್ಲಿ ಈ ವಾಟರ್ ರಿಟೆನ್ಷನ್ ಆಗ್ಬಿಡುತ್ತೆ. ಸೊ ನನ್ನ ಕೇಸಲ್ಲಿ ಏನಾಗಿತ್ತು ಅಂದ್ರೆ, ನನ್ನ ಈ 2 ಕಾಲುಗಳಲ್ಲಿ ನೀರು ತುಂಬಿಕೊಂಡಿದ್ರಿಂದ ನನಗೆ ಆಗ ಲಿಂಫೋಡಿಮಾ ಆಗ್ಬಿಟ್ಟಿತ್ತು. ನನಗದು ತುಂಬಾನೇ ಕಷ್ಟ. ಆದ್ರೆ ನೀವು ಶೋಸ್ ಮಾಡ್ತಾ ಇದ್ರಿ, ಶೋ ಮಾಡೋದಕ್ಕೆ ಹೋಗ್ತಾ ಇದ್ರಿ, ಗಾಡಿನಲ್ಲಿ ಕೂರ್ತಾ ಇದ್ರಿ, ಇಳಿತಾ ಇದ್ರಿ. ದೊಡ್ಡ ಕತೆ ಬಿಡಿ. ಯುನೋ, ಇದೆಲ್ಲ ಏನು ನಡೀತಾ ಬರ್ತಾ ಇತ್ತಲ್ಲ, ಇದನ್ನ ನಾನು ಮುಚ್ಚಿಟ್ಬಿಟ್ಟಿದ್ದೆ ಪಬ್ಲಿಕ್ ಇಂದ. ಆದ್ರೆ ನನಗೆ ಎಂತ ಕಂಡೀಷನ್ ಆಗ್ಬಿಟ್ಟಿತ್ತು ಅಂದ್ರೆ, ಅದು ನಾನು ಒಂದ್ ವೇಳೆ 1-2 ಹೆಜ್ಜೆ ಇಡಬೇಕು ಅಂದ್ರೂ ಮುಂದೆ ಹೋಗೋಕೆ ನನ್ನ ನನಗೆ ಉಸಿರಾಡಕ್ಕೆ ತುಂಬಾ ತೊಂದರೆ ಆಗ್ಬಿಡ್ತಿತ್ತು. ಒಂದ್ ವೇಳೆ ನಾನು ನೆಕ್ಸ್ಟ್ ಸ್ಟೇಜ್ ಮೇಲೆ ಹೋಗ್ಬೇಕು ಅಂದ್ರೆ, ನಾನು ಆ ಸ್ಟೇಜ್ನ ಹತ್ತೋದಕ್ಕಿಂತ ಮುಂಚೆ ನಾನು ಅಲ್ಲಿಗೆ ಹೋದ್ರೂ ಕೂಡ ಒಂದ್ 5 ನಿಮಿಷ ನಂಗೆ ಟೈಮ್ ಬೇಕಿತ್ತು ಕುತ್ಕೊಂಡು ಸುಧಾರಿಸ್ಕೊಳಕ್ಕೆ, ನನ್ನ ಬ್ರೀದಿಂಗ್ ನಾರ್ಮಲ್ ಮಾಡೋದಕ್ಕೆ. ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗ್ತಿದ್ದೆ. ಮತ್ ಯಾವಾಗ ಸ್ಟೇಜಿಂದ ಇಳಿತಾ ಇದ್ದೆ, ಆಗ ಅಟ್ಲೀಸ್ಟ್ ಒಂದು 15 ನಿಮಿಷ ನನ್ನ ಹತ್ರ ಯಾರು ಮಾತಾಡೋದಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನನಗೆ ಈ ಏದುಸಿರು ಬಂದ್ಬಿಡ್ತಾ ಇತ್ತು. ಅದೆಷ್ಟು ಅಂದ್ರೆ ನನ್ನಿಂದ ಮಾತಾಡಕ್ಕೆ ಆಗ್ತಿರ್ಲಿಲ್ಲ. ಈ ಟೈಮ್ ಅಂತ ಏನಿದೆಯಲ್ಲ, ಇದು ನನಗೆ ತುಂಬಾನೇ ಕಷ್ಟ ಕೊಡೋದನ್ನ ಟೈಮ್ ಇದು. ಅಫ್ಕೋರ್ಸ್ ನಾನು ಪ್ರಾಜೆಕ್ಟ್ ಹೇಗೆ ಮಾಡ್ತಿದ್ದೆ ಅಂದ್ರೆ,
ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ, ಲೈಫಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋ ಹಾಗೆ, ಹ್ಯಾಪಿ ಗೋ ಲಕ್ಕಿ ತರ. ಯಾಕಂದ್ರೆ ನೀವು ಯಾವ ತರ ಹಾಡ್ತಿದ್ರಿ, ಪಿಯಾನೋ ಪ್ಲೇ ಮಾಡ್ತಿದ್ರಿ, ಅದರಿಂದ ಜನಗಳಿಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಹೌದು, ಆದ್ರೆ ರಿಯಾಲಿಟಿ ಏನಿತ್ತು ಅದು ಬೇರೆನೇ ಇತ್ತು. ಮತ್ತೆ ಅದನ್ನೇ ಹೇಳೋದಲ್ವಾ, ಶೋ ಬೇಸ್ ಅಂದ್ರೆ ಹಾಗೆ ಇರಬೇಕು. ವಾಟ್ ಹ್ಯಾಪನ್ಸ್ ಬಿಹೈಂಡ್ ದ ಕರ್ಟನ್ ನೋಬಡಿ ನೋಸ್. ಆದ್ರೆ ರಿಯಾಲಿಟಿ ಹೀಗಿತ್ತು. ಆಮೇಲೆ ಸತ್ಯ ಏನಂದ್ರೆ ನಾನು ನನ್ನ ವೆಯ್ಟ್ನ ಆಮೇಲೆ ಕಡಿಮೆ ಮಾಡಬೇಕಾಗಿ ಬಂತು. ಇವರ ತೂಕದ ವಿಚಾರವಾಗಿ ನಿಮ್ಮಲ್ಲಿ ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವಿಡಿಯೋ ವೈರಲ್ ಆಗಿದೆ. ಅದ್ರಲ್ಲಿ ತೋರಿಸ್ತಾ ಇದ್ದಾರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಸರ್ಜರಿ ಎಲ್ಲ ಮಾಡಿಸ್ಕೊಂಡಿದ್ದೀರಾ ಅಂತ. ಇದೆಲ್ಲ ನಿಜಾನಾ ಸರ್? ನಿಜ ಆಗಿದ್ರೆ ಬ್ಯಾರಿಯಾಟಿಕ್ ಅಥವಾ ಲಿಪೋಸೆಕ್ಷನ್ ಮಾಡಿಸಿದ್ರಾ ಅಂತ? ಅದು ನೀವು ಹೇಳ್ತಿರೋದು ಸರಿನೇ. ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಗಳಾಗಿದೆ. ತುಂಬಾ ಜನ ತುಂಬಾ ಡಿಫ್ರೆಂಟ್ ಆದ ಕಥೆಗಳನ್ನ ಹೇಳಿದ್ದಾರೆ. ತುಂಬಾ ಜನ ಹೇಳ್ತಾ ಇದ್ರು ಇವರು ಯಾವುದೋ ವೆಯ್ಟ್ ಲಾಸ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಇನ್ ಕೆಲವರು ಲೈಪೋಸಕ್ಷನ್ ಅಂತಂದ್ರು. ಆಕ್ಚುಲಿ ಲೈಪೋಸಕ್ಷನ್ ಅಂದ್ರೆ ಏನು ಅಂತ ಯಾರಿಗಾದ್ರೂ ಗೊತ್ತಾ ಇಲ್ವೋ ಗೊತ್ತಿಲ್ಲ. ಲೈಪೋಸಕ್ಷನ್ ಆಕ್ಚುಲಿ ಏನು ಅಂದ್ರೆ, ಒಂದ್ ವೇಳೆ ನೀವು ಬೇಸಿಕಲಿ ಸ್ಲಿಮ್ ಆಗಿದ್ದು, ಒಂದ್ ವೇಳೆ ಒಂದೇ ಒಂದ್ ಜಾಗದಲ್ಲಿ ಸ್ವಲ್ಪ ದಪ್ಪ ಇದ್ದೀರಾ ಅಂತೇನಾದ್ರೂ ಸ್ಪಾಟ್ ರಿಡಕ್ಷನ್, ಅದೇ ಒಂದು ಶಾರ್ಪ್ ಸೂಜಿನ ಹಿಂಗ್ ಒಳಗಾಗ್ತಾರೆ, ಅದು ಹಿಂಗೆ ಅಂತ ಹೇಳ್ಕೊಂಬರತ್ತೆ. ಅರ್ಥ ಆಯ್ತಲ್ವಾ? ಆದ್ರೆ ನನ್ನ ತೂಕ 230 kg ಇತ್ತು. ಹೆಚ್ಚು ಕಮ್ಮಿ ನನಗೆ ಒಂದು ವ್ಯಾಕ್ಯೂಮ್ ಕ್ಲೀನರೇ ಬೇಕು ದಬಾಯಿಸಿ ಎಳೆಯೋದಕ್ಕೆ. ಸೊ ಲೈಪೋಸಕ್ಷನ್ ವಾಸ್ ಆಬ್ಸಲ್ಯೂಟ್ಲಿ ನಾಟ್ ದ ಕೇಸ್. ಅಥವಾ ಬೇರೆ ಯಾವ ಸರ್ಜರಿ ಕೂಡ ಇರಲಿಲ್ಲ. ನಾನು ಆಕ್ಚುಲಿ ಒಬ್ಬ ಒಳ್ಳೆ ಈ ನ್ಯೂಟ್ರಿಷನಿಸ್ಟ್ ಜೊತೆ ಮಾತಾಡಿದೆ, ಡಿಸ್ಕಸ್ ಮಾಡಿದೆ. ಅವರು ಯೂಸ್ಟನ್ನಲ್ಲಿದ್ರು. ಅವ್ರು ನನಗೆ ಒಂದು ತುಂಬಾ ವರ್ಕ್ ಆಗುವಂತ ಒಂದು ಡಯಟ್ ಪ್ಲಾನ್ನ ಮಾಡಿಕೊಟ್ರು. ಅದರಲ್ಲಿ ಇಟ್ ವಾಸ್ ಅ ಹೈ ಪ್ರೋಟೀನ್ ಡಯಟ್, ನೋ ಬ್ರೆಡ್, ನೋ ರೈಸ್, ನೋ ಶುಗರ್, ನೋ ಆಯಿಲ್, ನೋ ಆಲ್ಕೋಹಾಲ್, ಆ್ಯಂಡ್ ಇಟ್ ವಾಸ್ ಅ ವೆರಿ ಹೈ ಪ್ರೋಟೀನ್ ಡಯಟ್. ಅದನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನು ಸ್ವಲ್ಪನೇ ನನ್ನ ತೂಕನ ಕಡಿಮೆ ಮಾಡೋದಕ್ಕೆ ಶುರು ಮಾಡಿದೆ. ಆಕ್ಚುಲಿ ನನಗಿನ್ನೂ ನೆನಪಿದೆ, ನಾನು ಇದನ್ನ ಶುರು ಮಾಡಿದಾಗ ನನಗೆ ಒಂದು ಒಳ್ಳೆ ಜೋಶ್ ಇತ್ತು. ಯಾಕಂದ್ರೆ ಶುರು ಮಾಡಿದಾಗ ಬೇಗ ತೂಕ ಕಡಿಮೆ ಆಗುತ್ತೆ. ಯಾಕಂದ್ರೆ ವಾಟರ್ ಬಾಡಿ ಇರುತ್ತಲ್ಲ, ಅದು ಬೇಗ ಖಾಲಿ ಆಗ್ಬಿಡುತ್ತೆ, ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದು ನಿಮ್ಮನ್ನ ಎನ್ಕರೇಜ್ ಮಾಡ್ಬಿಡುತ್ತೆ. ಯಾಕಂದ್ರೆ ಮೊದಲನೇ ತಿಂಗಳ ನಾನು ಒಂದು 20 kg ಕಡಿಮೆ ಆಗಿದ್ದೆ. ನಾನು ತುಂಬಾ ಖುಷಿಯಾಗಿದ್ದೆ. ಹಾಗೆ ಒಂದಿನ ಯೂಸ್ಟನ್ನಲ್ಲಿ ಶಾಪಿಂಗ್ಗೆ ಅಂತ ನಾನು ಹೋದೆ. ಆಗ ಒಂದು ಟೀ ಶರ್ಟ್ ನೋಡಿ ಇಷ್ಟ ಆಯ್ತು. ಅದು ಎಕ್ಸೆಲ್ ಸೈಜ್ ಟೀ ಶರ್ಟ್. ಆಗ ಹೆಚ್ಚು ಕಮ್ಮಿ ನಾನು 9X ಆಗ್ತಾ ಇದ್ದೆ. ನಾವು ಚಿಕ್ಕ ವಿಷಯ ಎಲ್ಲ ಮಾಡಕ್ ಹೋಗಲ್ಲ. ಸೊ 9X ಇತ್ತು. ಸೊ ನಾನು ಆಗ್ಲೇ ಹೇಳ್ದಾಗೆ ನನಗಿಷ್ಟ ಆಗಿದ್ದ ಟೀ ಶರ್ಟ್ ಅದು. ಅದ್ರ ಸೈಜ್ ಬಂದು XL ಇತ್ತು. ಸೊ ನಾನು ಹೀಗೆ ಟೀ ಶರ್ಟ್ನ ಕೈಲಿ ಹಿಡ್ಕೊಂಡು ನೋಡ್ತಾ ಇದ್ದೆ. ನಮ್ಮ ಅಮ್ಮ ಕೂಡ ಜೊತೆಲೇ ಇದ್ರು. ಅವ್ರೇನಂದ್ರು ಅಂದ್ರೆ, ನೋಡಕ್ ತುಂಬಾ ಚೆನ್ನಾಗಿದೆ, ಇದು ಯಾರಿಗೋಸ್ಕರ? ನಾನಂದೆ, ಅಮ್ಮ ನನಗೋಸ್ಕರ. ಮಗನೆ, ನನಗೆ ಗೊತ್ತು ನೀನು ತೂಕ ಕಡಿಮೆ ಮಾಡ್ಕೊಂಡಿದ್ಯಾ ಅಂತ. ಆದ್ರೆ ಇವತ್ತಿನ ಕಂಡೀಷನ್ಗೆ ನೀನ್ ಟೀ ಶರ್ಟ್ ನೋಡ್ತಾ ಇದೆಯಲ್ಲ, ಅದ್ರಲ್ಲಿ ನೀನು ಒಂದ್ ಕೈ ಕೂಡ ಹೋಗಲ್ಲ ಅಂದ್ರು. ಸೊ ನಾನಾಗ ಇಮಿಡಿಯೇಟ್ಲಿ ಅಮ್ಮನಿಗೆ ಏನ್ ಹೇಳಿದೆ ಅಂದ್ರೆ, ನೋಡಿಮ್ಮ, ನಾನು ಈ ಟೀ ಶರ್ಟ್ನ ಪರ್ಚೇಸ್ ಮಾಡ್ತೀನಿ, ಮತ್ ನನ್ನ ಜೊತೆಲೇ ಇದನ್ನ ಇಟ್ಕೋತೀನಿ. ಯಾಕಂದ್ರೆ ಒಂದಲ್ಲ ಒಂದಿನ ನಾನು ಈ ಟೀ ಶರ್ಟ್ ಒಳಗೆ ಫಿಟ್ ಆಗ್ಬೇಕು. ಸೊ ಆಮೇಲೆ ನಾನು ಆ ಟೀ ಶರ್ಟ್ನ ಖರೀದಿ ಮಾಡಿದೆ. ನಮ್ ಕೆಲ್ಸದವರೆಲ್ಲ ನನ್ನ ನೋಡ್ತಾ ಇದ್ರು, ಏನ್ ಇವ್ರು ತಮಾಷೆ ಮಾಡ್ತಿದಾರಲ್ಲ ಅಂತ. ಯಾಕಂದ್ರೆ ನಾನು ಈ ತರ ತುಂಬಾ ಡಯಟ್ನ ಶುರುನು ಮಾಡಿದ್ದೆ, ಅದನ್ನ ಮುಗಿಸಿದ್ದೆ ಕೂಡ. ಯಾಕಂದ್ರೆ ಏನು ವ್ಯತ್ಯಾಸ ಆಗಿರ್ಲಿಲ್ಲ. ಸೊ ನನಗೆ ಯಾವಾಗ್ಲೂ ಈ ಒಂದು ತುಂಬಾ ಡಿಫ್ರೆನ್ಸ್ ಅಲ್ಲಿ ಏನಾದ್ರೂ ವೆಯ್ಟ್ ಲಾಸ್ ಅಂತ ಆಗಿದ್ರೆ, ಸೊ ಅನ್ಕೊಳ್ಳಿ, ಈಗ ನಾನೀಗ ಒಂದ್ ಪಾಯಿಂಟಿಗೆ ಬಂದಿದ್ದೀನಿ ಅಂತ, ನಾನು ಆ ಟೀ ಶರ್ಟ್ನ ವೇರ್ ಮಾಡೋಕೆ ಟ್ರೈ ಮಾಡ್ತಿದ್ದೆ. ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಒಂದು ಜೋಶ್ ಬಂದ್ಬಿಡ್ತಿತ್ತು. ಆಮೇಲೆ ನಾನು ಹಾಕೊಂಡಾಗ ಗೊತ್ತಾಗ್ತಿತ್ತು, ಇಲ್ಲ ಇನ್ನೂ ಅಷ್ಟು ಸಣ್ಣ ಆಗಿಲ್ಲ ಅಂತ, ತುಂಬಾನೇ ಕಡಿಮೆ ಆಗ್ಬೇಕು. ಒಂದಿನ ಇಂಥ ಟೈಮ್ ಬಂತು, ನಾನು ಆ ಟೀ ಶರ್ಟ್ನ ಹಾಕೊಂಡೆ. ಅದರಲ್ಲಿ ನಾನು ನೀಟಾಗಿ ಫಿಟ್ ಆದೆ ಕೂಡ. ಆಗ ಟೈಮ್ ಸುಮಾರು ಒಂದು 3 ಗಂಟೆ ಆಗಿತ್ತು ಅನ್ಕೋತೀನಿ. ಆಗ ನಾನು ನಮ್ಮ ತಂದೆಗೆ ಫೋನ್ ಮಾಡಿ ಜೋರಾಗಿ ಕಿರ್ಚಾಡ್ತಾ ಇದ್ದೀನಿ. ಅವರು ಕನ್ಫ್ಯೂಸ್ ಆಗಿ, ಮಗನೇ ಏನಾಯ್ತು ಅಂತ ಕೇಳಿದ್ರು. ನಾನದಕ್ಕೆ, ಪಾಪ ಆ ಟೀ ಶರ್ಟ್ ಇತ್ತಲ್ಲ, ಅದು ನನಗೆ ಫಿಟ್ ಆಗ್ತಿದೆ ಅಂದೆ. ಅವರು ತುಂಬಾ ಸಂತೋಷ ಅಂದ್ರು. ನಾನು ಅದು ಸಾಲ್ದು ಅಂತ ಏನೇನೋ ಹೇಳ್ತಾನೆ ಇದ್ದೀನಿ. ನೋಡಿ, ನಾನು ಈ ಕೈ ಏನಿತ್ತಲ್ಲ, ಈ ಕೈಯಲ್ಲಿ ನಕಲ್ಸ್ ಇದೆಯಲ್ಲ, ಅದ್ಯಾವುದು ಕಾಣಿಸ್ತಾ ಇರ್ಲಿಲ್ಲ ಮುಂಚೆ. ಒಳ್ಳೆ ಡಬಲ್ ರೋಟಿ ತರ ಇರ್ತಿತ್ತು. ಮತ್ ನನಗೆ ನನ್ನ ನಕಲ್ಸ್ ಕೂಡ ಕಾಣಿಸ್ತಾ ಇದೆ. ಅದಕ್ಕೂ ಅವ್ರು ಶಾಬಾಸ್ ವೆರಿ ಹ್ಯಾಪಿ ಅಂದ್ರು. ಈ ತರ ನಾನು ನನ್ನ ತೂಕನ ಕಡಿಮೆ ಮಾಡ್ಕೊಂಡಿದ್ದು. ಎಲ್ಲಾ ರೀತಿ ಶ್ರಮ ಹಾಕಿ. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಲೈಫ್.
ಯುನೋ. ಮತ್ತೆ ಯಾರೆಲ್ಲ ತಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ದಾರೆ ಅವರಿಗೆ ಇದೆಲ್ಲ ಒಂದು ಪಾಠ ಅಂತ ಅನ್ಸುತ್ತೆ. ಶಾರ್ಟ್ ಕಟ್ ಇಂದ ಏನೂ ಆಗೋದಿಲ್ಲ. ನ್ಯಾಚುರಲ್ ಆಗಿ ಏನ್ ಮಾಡ್ತಾರೋ ಅದು ಬೆಟರ್ ಆಗಿರುತ್ತೆ. ಎಸ್, ದಟ್ಸ್ ರೈಟ್. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಅದ್ನಾನ್ ಸಾಮಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಅದ್ನಾನ್ ಸಾಮಿ. ಅದ್ನಾನ್ ಸಾಮಿ ಸಿಂಗರ್, ಕಂಪೋಸರ್, ಆಕ್ಟರ್ ಮತ್ತೆ ಇವರ ಸ್ಟೇಜ್ ಶೋ ಇಡೀ ಜಗತ್ತಲ್ಲಿ ಸಾಕಷ್ಟು ದೊಡ್ಡ ಹಿಟ್ ಆಗಿದೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫೇಮಸ್ ಸಿಂಗರ್ ಮತ್ತು ಕಂಪೋಸರ್ ಅದ್ನಾನ್ ಸಾಮಿ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ದೊಡ್ಡ ರೋಮಿಯೋ ಎಂಬುದು. ಸಲ್ಮಾನ್ ಖಾನ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವಂತೂ ಬಾಡಿ ಬಿಲ್ಡ್ ಮಾಡಿ ಮಾಡಿ ಸತ್ ಹೋಗಿದ್ದೀವಿ, ಫಿಟ್ನೆಸ್ ಮಾಡಿ ಮಾಡಿ ಸತ್ ಹೋಗಿದ್ದೀವಿ. ಮತ್ತೆ ಇವರು ಈ ಪರಿಸ್ಥಿತಿಲಿ ಇದ್ರೂ ಕೂಡ ರೊಮ್ಯಾನ್ಸ್ ಮಾಡ್ತಾರೆ, ಮತ್ತೆ ಇವ್ರ ಜೊತೆ 6 ಹೀರೋಯಿನ್ಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ. ಇದು ಸಂಗೀತಕ್ಕಿರುವಂತ ಶಕ್ತಿ. ಬೇರೆ ಸಿಂಗರ್ಸು ಇದ್ದಾರೆ, ಆದ್ರೆ ಜಾದು ನಿಮ್ಮ ಹತ್ರ ಮಾತ್ರ ಇದೆ. ನಾನೇನ್ ಹೇಳಿ, ನನ್ನ ಸಾಂಗ್ಸ್ ಹೇಗಿದೆ ಅಂದ್ರೆ ಸಾಂಗ್ಸ್ ಇಂದ ರೊಮ್ಯಾನ್ಸ್ ನಡೆಯುತ್ತೆ. ಮತ್ತೆ ನಾನಾಗ್ಲೇ ಹೇಳ್ದ ಹಾಗೆ ನೀವು ಸರಿಯಾದ ಮಾತನ್ನೇ ಹೇಳಿದ್ರಿ. ನೀವು 1000 ಹಾಡುಗಳನ್ನ ಮಾಡಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನೋಡಿ ನಾನು ಕಡಿಮೆ ಸಾಂಗ್ಸ್ ಮಾಡ್ತೀನಿ, ಆದ್ರೆ ಅದಕ್ಕೆ ಒಂದೊಳ್ಳೆ ಪ್ಯಾಷನ್ ಮತ್ತೆ ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ನಾನು ಮನಸ್ಸಿಂದ ಕೆಲಸ ಮಾಡ್ತೀನಿ. ನಿಮ್ಮ ಒಂದು ಸಣ್ಣ ರಹಸ್ಯನ ಜನರ ಮುಂದೆ ತೆಗೆದಿಡ್ತೀನಿ. ನಿಮ್ಮನ್ನ ಪಾಕಿಸ್ತಾನದ ಒಬ್ಬ ಡೈರೆಕ್ಟರ್ ಸಿನಿಮಾದಲ್ಲಿ ಹಾಡು ಹಾಡೋದಕ್ಕೆ ಕರೀತಾರೆ. ಹೌದು. ಆಮೇಲೆ ನೀವು ಆ ಸಿನಿಮಾಗೆ ಹೀರೋ ಆಗ್ತೀರಾ. ಆ ಸಿನಿಮಾದಲ್ಲಿ ಹೀರೋಯಿನ್ ಇದ್ರು. ಆಮೇಲೆ ಹೀರೋಯಿನ್ ಜೊತೆ ನೀವು ಸ್ವಲ್ಪ ದಿವಸ ರೊಮ್ಯಾನ್ಸ್ ಮಾಡಿದ್ರಿ. ಆಮೇಲೆ ಚಿಕ್ಕ ವಯಸ್ಸಿಗೆ ನೀವು ಮದುವೆನೂ ಆಗ್ಬಿಟ್ರಿ. ಏನ್ ಮಾಡೋದು, ಆಗ್ಬೇಕಾಯ್ತು. ಇರೋದೊಂದೇ ಜೀವನ, ಎಂಜಾಯ್ ಮಾಡಿ. ನಾಳೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಕಣ್ಣುಗಳಲ್ಲೇ ಕಣ್ಣಲ್ಲ, ಅದು ಬೇರೆ ತರನೇ. ಮತ್ತೆ ನೀವು ಸಲ್ಮಾನ್ ಖಾನ್ಗೆ ಮದ್ವೆ ಮಾಡ್ಕೊಂತ ಸಲಹೆ ಕೊಟ್ರಿ. ನಾನಂತೂ 3 ಮಾಡ್ಕೊಂಡಿದ್ದೀನಿ. ನಾನು ಆಕ್ಚುಲಿ ಹೇಳಿದ್ದೆ ಅದೇನಂದ್ರೆ, ಅದ್ ನಾನು ತುಂಬಾನೇ ಟ್ರೈ ಮಾಡಿದೆ. ಆದ್ರೆ ಅವ್ರು ತುಂಬಾ ತಮಾಷೆ ಉತ್ತರ ಕೊಟ್ಟಿದ್ರು ನನಗೆ. ನೀನು 3 ಮಾಡ್ಕೊಂಡು ಏನ್ ಸಾಧನೆ ಮಾಡಿದೆ, ನಾನು 1 ಮಾಡ್ಕೊಳ್ಳೋದಕ್ಕೆ ಅಂತ. ಆಕ್ಚುಲಿ ವಿಷಯ ಏನಂದ್ರೆ, ನನ್ನ ಪ್ರಕಾರ ಈ ಜೀವನದಲ್ಲಿ ಐ ಆಮ್ ಅ ವೆರಿ ಟ್ರೆಡಿಷನಲ್ ಕೈಂಡ್ ಆಫ್ ಅ ಪರ್ಸನ್. ಯುನೋ, ನಾನು ಹೊರಗಡೆ ದೇಶದಲ್ಲಿ ಇದ್ದಿರ್ಬೋದು, ಮತ್ತೆ ನನ್ನ ಎಜುಕೇಶನ್ ಎಲ್ಲ ಅಲ್ಲೇ ಆಗಿದ್ದು. ಐ ಆಮ್ ಅ ವೆರಿ ಮಾಡರ್ನ್ ಪರ್ಸನ್ ದಟ್ ವೇ. ಆದ್ರೆ ಕೆಲವು ವಿಷಯಗಳಲ್ಲಿ ತುಂಬಾ ಟ್ರೆಡಿಷನಲ್. ಹಾಗೆ ನಾನ್ ನಂಬೋದೇನು ಅಂದ್ರೆ, ಒಬ್ಬ ಮನುಷ್ಯ ತನ್ನ ಟ್ರೆಡಿಷನ್ನ, ತನ್ನ ಕಲ್ಚರ್ನ ಯಾವಾಗ್ಲೂ ಗೌರವಿಸ್ತಾ ಇರಬೇಕು. ಅವುಗಳನ್ನ ಒಂದು ಬೇಸ್ ಮಾಡ್ಕೊಂಡು ಅವ್ರು ತಮ್ಮ ಜೀವನನ ಲೀಡ್ ಮಾಡ್ಕೋಬಹುದು. ಬಟ್ ಯು ಶುಡ್ ಹ್ಯಾವ್ ಯುವರ್ ರೂಟ್ಸ್ ಇನ್ ಪ್ಲೇಸ್. ಅಂಡ್ ಇನ್ ದ ಲೈಟ್ ಆಫ್ ದಟ್ ಐ ಆಮ್ ನಾಟ್ ಜಡ್ಜಿಂಗ್ ಎನಿಬಡಿ, ಬಟ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ಮೀ. ಏನಂದ್ರೆ, ನಾನು ಯಾರೋ ಒಬ್ಬರನ್ನ ಪ್ರೀತಿ ಮಾಡಿದಾಗ ಅವ್ರನ್ನೇ ಮದುವೆ ಮಾಡ್ಕೊಂಡೆ. ಐ ಡಿಂಟ್ ವಾಂಟ್ ಟು ನಾನು ಆಕ್ಚುಲಿ ಆ ಒಂದು ಪ್ರೀತಿಗೆ ತುಂಬಾನೇ ಲೆಜಿಟಿಮೇಟ್, ಜೆನ್ಯೂನ್ ಅಂಡ್ ಪ್ಯೂರ್ ಮುಖ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ಅಂಡ್ ಐ ಡಿಂಟ್ ವಾಂಟ್ ಟು ಮೇಕ್ ಇಟ್ ಫ್ರಿಬಲೆಸ್. ಸೊ ಯಾರು ನಾನು ಆಕ್ಚುಲಿ ಪ್ರೀತಿ ಮಾಡಿದೆ, ಯುನೋ. ಸುಮ್ಮನೆ ಅನ್ಕೊಂಡ್ರೆ. ನೀವು ಯಾವ ಹಾಡನ್ನ ಹಾಡಿದ್ರಿ? भीगी भीगी रातों में फिर तुम आओ ना, हो भीगी भीगी रातों में फिर तुम आओ ना, ऐसी
ऐसी बरसातों में आओ ना हो, ऐसी बरसातों में आओ ना. ನಾವೀಗ ಜನತೆಯಿಂದ ಒಂದೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ಬಜರಂಗಿ ಬಾಯ್ಜಾನ್ ಸಿನಿಮಾದಲ್ಲಿ ಯಾವ ರೀತಿ ಪಾಕಿಸ್ತಾನ ತೋರಿಸಿದಾರೋ ಆಕ್ಚುಲಿ ಪಾಕಿಸ್ತಾನ ಅದೇ ರೀತಿ ಇದೆಯಾ ಅಥವಾ ಸತ್ಯ ಬೇರೆ ಏನಾದರೂ ಇದೆಯಾ? ಅಲ್ಲಿ ಕೂಡ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಅಲ್ಲಿ ವಾತಾವರಣ ಗೊತ್ತಾಗ್ಬಿಡುತ್ತೆ. भर दो झोली मेरी या मोहम्मद, लौट कर मैं न जाऊंगा खाली. भर दो झोली मेरी या मोहम्मद, लौट कर मैं न जाऊंगा खाली. भर दो झोली आका जी, भर दो झोली नबी जी, भर दो झोली मेरी या मोहम्मद, लौट कर मैं न जाऊंगा खाली. ಅಂದ್ರೆ ಇದ್ರಲ್ಲಿ ನೀವು ಬರೀ ಹಾಡನ್ನ ಹಾಡಿಲ್ಲ, ಆಕ್ಟಿಂಗ್ ಕೂಡ ಮಾಡಿದ್ರಿ ಈ ಕವಾಲಿಗೋಸ್ಕರ. ಹೌದು, ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು ಇಲ್ಲಿ. ನನಗೆ ಸಲ್ಮಾನ್ ಖಾನಿಂದ ಅಚಾನಕ್ ಒಂದು ಫೋನ್ ಬಂತು. ಅವರು ಏನು ಹೇಳಿದ್ರು ಅಂದ್ರೆ, ಬ್ರೋ ವಾಟ್ ಯು ಡೂಯಿಂಗ್, ಯು ನೋ ಐ ಗಾಟ್ ದಿಸ್ ಅಮೇಝಿಂಗ್ ಸಾಂಗ್ ಆ್ಯಂಡ್ ಇಟ್ಸ್ ಅ ಕವಾಲಿ. ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಕವಾಲಿ? ನಾನು ಹೇಳಿದೆ, ನಾನು ಕವಾಲಿ ಹಾಡೇ ಇಲ್ಲ, ಅದಕ್ಕೆ ನಾನು ಹೇಳ್ತಿರೋದು ನೀವು ಆಡಿ ಅಂತ ಅಂದ್ರು. ನಾನು ಕಂಪೋಸ್ ಮಾಡಿದ್ದೀನಿ, ಆದರೆ ಯಾವತ್ತೂ ಹಾಡಿಲ್ಲ ಕವಾಲಿನ. ಆಗ ಅವ್ರು ಹೇಳಿದ್ರು, ನೋಡಿ ನಾನು ಕವಾಲಿನ ನೀವು ಆಸ್ ಇಟ್ ಇಸ್ ಕವಾಲಿ ಹಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಆ ಟಿಪಿಕಲ್ ಕವಾಲಿ ಏನಿದೆ ಅದನ್ನ ಪರ್ಫಾರ್ಮ್ ನೀವು ಮಾಡಬೇಡಿ. ಅದಕ್ಕೆ ನಾನು ಹೇಳಿದೆ, ನೋಡಿ ನನ್ನ ಅಂದಾಜಲ್ಲಿ ನಾನು ಈ ಹಾಡನ್ನ ಹಾಡಬೇಕು ಅಂತ ಆದ್ರೆ ಆಕ್ಚುಲಿ ನೀವು ನನಗೆ ಆ ಫ್ರೀಡಮ್ನ ಕೊಟ್ರೆ ಆಗ ನಾನು ಅದನ್ನ ಹಾಡಬಲ್ಲೆ. ಯಾಕಂದ್ರೆ ನಾನು ಅದನ್ನ ಒಬ್ಬ ಟಿಪಿಕಲ್ ಕವಾಲಿ ಸಿಂಗರ್ ತರ ಹಾಡೋದಕ್ಕಾಗಲ್ಲ. ಅವ್ರದೇ ಬೇರೆ ಸ್ಟೈಲ್, ನಂದೇ ಬೇರೆ ಸ್ಟೈಲು. ಅದಕ್ಕೆ ಅವ್ರು ಹೇಳಿದ್ರು, ನೀವು ನಿಮ್ದೇ ಸ್ಟೈಲಲ್ಲಿ ಹಾಡಿ ಅಂತ. ನಾನ್ ಹೇಳಿದೆ ಸರಿ ನಾನು ಹಾಡ್ತೀನಿ ಅಂತ. ಆದ್ರೆ ಒಂದೆರಡು ದಿನ ಟೈಮ್ ಕೊಡಿ ಅಂತ ಕೇಳಿದೆ. ಅಷ್ಟೆಲ್ಲ ನೀವೇ ಆಕ್ಟ್ ಮಾಡ್ಬೇಕು ಅಂದ್ರು. ನಾನು ಇವ್ರು ಏನ್ ಮಾತಾಡ್ತಿದ್ದಾರೆ, ನಾನ್ ಹೆಂಗ್ ಇದಕ್ ಸೂಟ್ ಆಗ್ತೀನಿ? ಅದಕ್ಕೆ ಅವರು ಇಲ್ಲ ಇಲ್ಲ ಇಲ್ಲ, ದ ಥಿಂಗ್ ಇಸ್ ದ್ಯಾಟ್ ನನ್ಗೇನ್ ಬೇಕು ಅಂದ್ರೆ ಯು ಪರ್ಫಾರ್ಮ್ ಇಟ್ ಲೈಕ್ ದ ವೇ ಹೌ ಯು ಪರ್ಫಾರ್ಮ್ ಇಟ್ ಅಂತ. ನೀವು ಅದ್ರೊಳಗೊಂದು ಪ್ಯಾಷನ್ ತಗೊಂಡ್ ಬರ್ತೀರಲ್ಲ, ನನ್ಗನ್ಸುತ್ತೆ ನೀವೇ ಮಾಡ್ಬೇಕು ಅಂತ. ಸೊ ಸಲ್ಮಾನ್ ಎಂತ ಮನುಷ್ಯ ಅಂದ್ರೆ ಅವರು ತುಂಬಾನೇ ಏನ್ ಹೇಳ್ತಾರೆ, ಪ್ಯೂರ್ ಹಾರ್ಟ್ ಅಂತೀವಲ್ಲ, ಆ ರೀತಿ ಮನುಷ್ಯ. ಅವ್ರಿಗೆ ಇಲ್ಲ ಅಂತ ಹೇಳೋದು ತುಂಬಾನೇ ಕಷ್ಟದ ಕೆಲಸ. ಸೊ ನಾನು ಆಕ್ಟ್ ಮಾಡಿದೆ. ಇದೇ ನೋಟಲ್ಲಿ ನಾವೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಮೇಜರ್ ಜನರಲ್ ರಿಟೈರ್ಡ್ ಸಂಜಯ್ ಮೆಸ್ಟನ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸಿದ್ದು ಅದ್ನಾನ್ ಸಾಮಿ ಅವರ ಮೇಲೆ. ಅವರನ್ನ ಕೇಳಿದ್ವಿ ನಾವು, ಅವರು ಹೃದಯವನ್ನ ಹಂಚಿಕೊಳ್ಳೋ ಅವರ ಅಭ್ಯಾಸದ ಬಗ್ಗೆ, ಅವರ ವೆಯ್ಟ್ ಲಾಸಿಂಗ್ ಬಗ್ಗೆ, ಅವರು ಭಾರತಕ್ಕೆ ಬಂದಿದ್ದರ ಬಗ್ಗೆ ಮತ್ತು ಭಾರತದ ನಾಗರಿಕತೆ ತಗೊಂಡಿದ್ದರ ಬಗ್ಗೆ. ಅದ್ನಾನ್ ಸಾಮಿ ಅವರು ನಾವು ಕೇಳಿದಂಥ ಪ್ರತಿಯೊಂದು ಪ್ರಶ್ನೆಗೂ ಯಾವುದೇ ಹಿಂಜರಿಕೆ ಇಲ್ಲದಂತೆ ಉತ್ತರ ಕೊಟ್ಟಿದ್ದಾರೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಮೇಜರ್ ಜನರಲ್ ರಿಟೈರ್ಡ್ ಸಂಜಯ್ ಮೇಸ್ಟಿ ಅವರ ತೀರ್ಪನ್ನು ಕೇಳೋದಕ್ಕೆ. ಇವತ್ತಿನ ವಿಚಾರಣೆಯ ಒಂದು ತೀರ್ಪು ಏನು ಅಂತ ಹೇಳಿದ್ರೆ, ರಜತ್ ಅವರು ಈ ಒಂದು ಗ್ರಿಲ್ಲಿಂಗ್ ಏನ್ ಮಾಡಿದ್ದಾರೆ, ಬಹಳ ಟಫ್ ಆಗಿ ಗ್ರಿಲ್ ಮಾಡಿದ್ದಾರೆ. ಹಾಗೂ ಅದ್ನಾನ್ ಸಾಮಿ ಅವರು ಏನು ಉತ್ತರ ಕೊಟ್ಟಿದ್ದಾರೆ, ಬಹಳ ಜವಾಬ್ದಾರಿಯುತವಾಗಿ ಹಾಗೂ ಸತ್ಯದ ಜೊತೆಗೆ ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ ಮನಸಾರೆ ಉತ್ತರ ಕೊಟ್ಟಿದ್ದಾರೆ. ಹಾಗೆ ನೀವು ಕೊಟ್ಟಂತ ಉತ್ತರದಲ್ಲಿ ನೀವು ಎರಡು ದೇಶದ ನಡುವೆ ಇರುವಂಥ ವ್ಯತ್ಯಾಸನ ಹೇಳಿದ್ದೀರಾ. ಒಂದು ಆರ್ಟಿಫಿಷಿಯಲ್ ಸ್ಟೇಟ್ ಪಾಕಿಸ್ತಾನ್, ಎರಡನೇದು ಭಾರತ, ಬಹಳ ಐತಿಹಾಸಿಕ ಸಿವಿಲೈಸೇಷನ್ ಉಳ್ಳಂಥದ್ದು. ನಿಮ್ಮನ್ನ ಹಿಂದೂಸ್ತಾನದ ಜನತೆ ಇಲ್ಲಿವರೆಗೂ ಕರೆತಂದಿದ್ದಾರೆ. ನಿಮಗೆ ಪಾಕಿಸ್ತಾನ ಏನು ಇಲ್ ಟ್ರೀಟ್ ಮಾಡಿದೆ, ಕ್ರುಯಲ್ಟಿನ ತೋರಿಸಿದೆ, ಆ ದೇಶದವರು ನಿಮಗೆ ಕೊನೆಗೆ ನಿಮ್ಮ ತಾಯಿಯ ಫ್ಯೂನರಲ್ಗೂ ನಿಮಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಹಾಗೆ ನೀವೇ ನೋಡಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಈ ಎರಡು ದೇಶದ ನಡುವೆ. ಸೊ ಇಲ್ಲಿನ ಜನಗಳು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿನ ಜನಗಳು ಸಹ ಇಲ್ಲಿನ ಜನಗಳ ತರಾನೇನೆ. ಮತ್ತೆ ನಮ್ಮ ಹಿಂದೂಸ್ತಾನದ ಜನ ಹೇಗೆ ಅಂತ ನಿಮಗೆ ಗೊತ್ತೇ ಇದೆ. ಮತ್ತೆ ನೀವು ಈ ರೀತಿ ಮಾತಾಡಿದ್ದು ಕೂಡ ತುಂಬಾ ಒಳ್ಳೇದು. ಹಾಗೆ ನೀವು ಪೂರ್ತಿ ಮನಸ್ಸಿನಿಂದ ಪಾಕಿಸ್ತಾನದ ಸೈನ್ಯವನ್ನ ಹಾಗೆ ಅವರ ಲೀಡರ್ಶಿಪ್ನ
ಅವರ ಜೊತೆಗಿರುವ ISIನ ಎಕ್ಸ್ಪೋಸ್ ಮಾಡಿದ್ದೀರಾ. ಆಮೇಲೆ ನಿಮ್ಮ ತಂದೆ ಪಾಕಿಸ್ತಾನ್ ಏರ್ಫೋರ್ಸ್ ಅಲ್ಲಿ ಇದ್ರು, ಹಾಗೆ 14 ವರ್ಷ ಬೇರೆ ಬೇರೆ ಎಂಬೆಸಿಲ್ ಕೆಲಸ ಮಾಡಿದ್ರು. ಇದೆಲ್ಲ ಎಕ್ಸ್ಪೋಜರ್ಸ್ ನಿಮ್ಗೂ ಕೂಡ ಇತ್ತು. ಇದೆಲ್ಲ ಕೇಳಿಸ್ಕೊಂಡು ಖುಷಿ ಆಯ್ತು. ಹಾಗೆ ನಿಮಗೂ ಒಂದು ಪ್ರಶ್ನೆ ಇತ್ತು, ನೀವು ಸಂಗೀತದಲ್ಲಿ ಬಹಳ ಚೆನ್ನಾಗಿ ಹಾಡ್ತೀರಾ ಅಂತ. ಅದು ರೋಮಿಯೋದು ಪ್ರಶ್ನೆ. ಹಾಗಾಗಿ ನ್ಯಾಯಾಲಯ ನಿಮಗೆ ನಿರ್ದೇಶನ ಕೊಡ್ತಿದೆ, ಇನ್ನು 6 ತಿಂಗಳ ಒಳಗಾಗಿ ನೀವು ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಬೇಕು ಮತ್ತೆ ಹಾಡ್ಲೂಬೇಕು. ನೀವು ಈ ಆದೇಶನ ಪಾಲನೆ ಮಾಡಲೇಬೇಕು. ಮತ್ತು ಈ ಒಂದು ಮ್ಯೂಸಿಕ್ 2 ರೀತಿಯಲ್ಲಿ ಸಾಗುತ್ತೆ. ಒಂದು ಪಾಕಿಸ್ತಾನದ ಜನಗಳಿಗಾಗಿ, ಮತ್ತೆ ಅವರ ಮಕ್ಕಳಿಗೂ ಕೂಡ ಹೇಳಬೇಕು. ನೀವೊಂದು ಜಿಹಾದಿನ ಎಕ್ಸಾಂಪಲ್ ಕೊಟ್ರಿ. ನಿಮ್ಮ ಮನೇಲಿದ್ದಂಥ ಕುಕ್ನ, ಅವ್ರ ಮಕ್ಕಳನ್ನ ಹೇಗೆ ಅವರು ಜಿಹಾದ್ಗೆ ಸೇರೋದಕ್ಕೆ ಮೋಟಿವೇಟ್ ಮಾಡಿದ್ರು ಅನ್ನೋದನ್ನ. ಹಾಗಾಗಿ ಪಾಕಿಸ್ತಾನದ ಜನಗಳಿಗಾಗಿ ನೀವು ಈ ಮ್ಯೂಸಿಕ್ನ ಕಂಪೋಸ್ ಮಾಡಬೇಕು. ಹೇಗೆ ಅವರು ಜಿಹಾದಿಗಳನ್ನ ಎಲ್ಲ ಹೇಗೆ ಸ್ಪ್ರೆಡ್ ಮಾಡ್ತಾ ಇದ್ರೆ ಸತ್ಯವನ್ನ ತಿಳಿಸಿ ಅವರು ಮತ್ತು ಅವರ ಮಕ್ಕಳನ್ನ ಉಳಿಸುವಂತ ಕೆಲಸ ಆಗ್ಬೇಕಾಗಿದೆ. ಮತ್ತೆ ಹಿಂದೂಸ್ತಾನಕ್ಕೆ ನೀವು ಮಾಡೋಂಥ ಒಂದು ಮ್ಯೂಸಿಕ್ ಹಿಂದೂಸ್ತಾನಕ್ಕೂ ಕೂಡ ಸೇರ್ಬೇಕು. ಅದು ಒಂದು ಚಿಟಿಕೆ ಸಿಂಧೂರ ತರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ಎಲ್ಲರನ್ನು ಒಗ್ಗಟ್ಟಾಗಿ ಕೂಡಿಸುವಂತದ್ದಿರಬೇಕು. ಮತ್ತೆ ನಮ್ಮ ಈ ಯೂನಿಟಿ ಏನಿದೆ, ಈ ಯೂನಿಟಿನ ಸೇರೋದಕ್ಕೆ ನೀವು ಈ ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಲೇಬೇಕು. ಪೂರ್ತಿ ದೇಶದ ಮುಂದೆ ಒಂದು ಹಾಡನ್ನ ಹಾಡಬೇಕು. ಹೇಗೆ ನೀವು ಈಗ ಇಲ್ಲಿ ಎಲ್ಲರ ಮುಂದೆ ಹಾಡಿ ಎಲ್ಲರಲ್ಲೂ ಹುಮ್ಮಸ್ಸನ್ನ ತುಂಬಿದ್ರಿ, ಹಾಗೆ ಮತ್ತೆ ನಿಮ್ಮ ಹಾಡು ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಉತ್ಸಾಹನ ತುಂಬಲೇಬೇಕು. ಹಾಗೆ ದೇಶ ಪ್ರೇಮ ಎಲ್ಲೆಡೆ ಸಾಗ್ಲಿ ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು. ಇದು ನನಗೆ ಮನಸ್ಸಿಗೆ ತುಂಬಾ ಹತ್ರವಾದ ವಿಷಯ. ನಾನು ಇದನ್ನ ಒಪ್ಕೋತೀನಿ ಮತ್ತೆ ನಿಮ್ಗೆ ಮಾತು ಕೂಡ ಕೊಡ್ತೀನಿ. ಇದೇ ನಂಬಿಕೆಯೊಂದಿಗೆ ಅದ್ನಾನ್ ಸಾಮಿ ಅವರು ತಮ್ಮ ಸ್ವರದೊಂದಿಗೆ, ತಮ್ಮ ಸಂಗೀತದೊಂದಿಗೆ, ತಮ್ಮ ಕಂಪೋಸಿಷನ್ ಜೊತೆಗೆ ಜನಗಳ ಮನಸ್ಸನ್ನ ಗೆಲ್ತಾ ಹೋಗ್ಲಿ, ಸಂಗೀತವನ್ನ ಅತಿ ಎತ್ತರಕ್ಕೆ ತಗೊಂಡು ಹೋಗ್ಲಿ, ಮತ್ತೆ ಇವರು ಕೂಡ ಸಾಕಷ್ಟು ಹೆಸರನ್ನ ಗಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೇನೆ ಮತ್ತೊಬ್ರು ವಿಶೇಷವಾದ ವ್ಯಕ್ತಿ ಜೊತೆಗೆ. ಅಲ್ಲಿ ತನಕ ನಮಸ್ಕಾರ.